We'll continue. Students, class 7, problem 5, continuation of previous class, right? ಇದರಲ್ಲಿ ನಿಮಗೆ ಎನ್ ಸಿ ಆರ್ ಟಿ ಬುಕ್ನಲ್ಲಿ ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೋ ಸಿಮಿಲರ್ ಒನ್ ಐ ಹ್ಯಾವ್ ಚೋಸನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಬಿಕಾಸ್ ನೀವು ಎನ್ ಸಿ ಆರ್ ಟಿ ಬುಕ್ನ ಥರವಾಗಿ ಓದ್ಕೊಳ್ಳೇಬೇಕು ಇಫ್ ಅಟ್ ಆಲ್ ಯು ವಾಂಟ್ ಟು ಪರ್ಫಾರ್ಮ್ ವೆರಿ ವೆಲ್ ಇನ್ ನೀಟ್ ಆ್ಯಂಡ್ ಸಿ ಟಿ ಎಕ್ಸಾಮಿನೇಷನ್ಸ್. ಸೊ ಇನ್ ದಟ್ ಡೈರೆಕ್ಷನ್ ನಾನು ಒಂದು ಆ ಪ್ರಾಬ್ಲಮ್ ಅದನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ. ನಾನು ವ್ಯಾಲ್ಯೂಸ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ತೋರಿಸ್ತೀನಿ ಹೇಗೆ. ಹೌ ಡು ಯು ಅನಲೈಸ್ ದಿಸ್. ಇಲ್ಲಿ ಕ್ಲಿಯರ್ಲಿ ಯು ವಿಲ್ ಅಪ್ಲೈ ದಿ ಕಾನ್ಸೆಪ್ಟ್ಸ್ ಆಫ್ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ ಯು ಆಲ್ರೆಡಿ ಲರ್ನ್ಡ್, ಆ್ಯಂಡ್ ದಿ ಆ್ಯಾವ್ರೇಜ್ ವೆಲಾಸಿಟಿ, ಆ್ಯಾವ್ರೇಜ್ ಡಿಸ್ಪ್ಲೇಸ್ಮೆಂಟ್ ತುಂಬ ಸಿಂಪಲ್ ಅಪ್ರೋಚ್. ಲೆಟ್ಸ್ ರೀಡ್ ದಿ ಪ್ರಾಬ್ಲಮ್. ಫೈಂಡ್ ದ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್ and the corresponding speed and velocity in the following diagram for motion in the path given here OP Q, then back to R here. This is R, position R. ಇದು ನೋಡಿ R. ಇಲ್ಲಿ ನಾನು ಕೆಳಗೆ ಬರ್ದೇನಿ ಜಸ್ಟ್ ಟು ಮಾರ್ಕ್ ಟೈಮ್. P Q then R. ಇಲ್ಲಿ ಫಸ್ಟು ಆರ್ ಕ್ಯೂ ಅಂತ ಓದಬಾರ್ದು. ಇಟ್ ಗೋಸ್ ಪಿ ಟು ಓ ಟು ಪಿ, ದೆನ್ ಕ್ಯೂ, ಬ್ಯಾಕ್ ಟು ಆರ್, ದೆನ್ ಟು ಕ್ಯೂ, ವಾಪಸ್ ಹಂಗೆ ಹೋಗಿದೆ. ದೆನ್ ಸ್ಟ್ರೇಟ್ ಬ್ಯಾಕ್ವರ್ಡ್ಸ್ ಕ್ರಾಸಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಕಮ್ಸ್ ಹಿಯರ್. ವೆರಿ ಸಿಂಪಲ್ ಎಕ್ಸಸೈಸ್, ಡ್ರಿಲ್ಲಿಂಗ್ ವರ್ಕ್ ಟು ಐಡೆಂಟಿಫೈ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ನೌ ಲೆಟ್ಸ್ ಸಪೋಸ್ our solution. I start like this. First one, to find distance. Now what is distance? Distance, right? Now what is distance? Definition. Distance equals to actual path chosen. You can write actual path. Actual, I'll use a word, ಒಂದು ವರ್ಡ್ ಸೇರಿಸ್ತೀನಿ. Actual length of path chosen, right? Actual length of path chosen. ಸೊ ಇಲ್ಲಿ ಡಿಸ್ಟೆನ್ಸ್ ನಾನು ಎಸ್ ಅಂತ ಸಿಂಬಲ್ ಇಟ್ಕೊಂಡೆ. ಇದು ಆ್ಯಕ್ಚುಲಿ ಎಸ್ ಟೋಟಲ್. ಇನ್ಫ್ಯಾಕ್ಟ್ ಆ್ಯಕ್ಚುಯಲ್ ಪಾತ್ ಏನು, ಓ ಟು ಪಿ, ಪಿ ಟು ಕ್ಯೂ, ರೈಟ್? ಇದು ಒಂದು ಪಾತು. ಹಾಗಾದರೆ ಡಿಸ್ಟೆನ್ಸ್ ಇದು ಡಿಸ್ಟೆನ್ಸ್ ಓ ಪಿ ಕ್ಯೂ, ಓ ಪಿ ಕ್ಯೂ, ಓ ಇಂದ ಪಿ, ಪಿ ಇಂದ ಕ್ಯೂ. ಓ ಪಿ 60, ಅಲ್ಲಿಂದ ಮುಂದೆ 140ಗೆ ಹೋಗಿದೆ. ಇದು 140 ಆ್ಯಡ್ ಮಾಡಬಾರ್ದು. ಓ ಇಂದ ಪಿ, ಪಿ ಇಂದ ಕ್ಯೂ ಅಂದರೆ ಓ ಪಿ ಕ್ಯೂ ಲೆಂತ್, ಡಿಸ್ಟೆನ್ಸ್ ಓ ಪಿ ಕ್ಯೂ ಅಂದರೆ ಎಷ್ಟದು 0 to 140 ಇಸ್ 140 ಪ್ಲಸ್, ಬೇಕಾದ್ರೆ ನೀವು ಮಧ್ಯ ಪಿ ತೆಗೆದುಬಿಟ್ಟು ಬರೀಬೋದು ಓ ಕ್ಯೂ ಅಂತ ಹೇಳಿ, ಯಾಕಂದರೆ ಕ್ಯೂ ಕಾಮನ್ ಪಾಯಿಂಟ್ ಮಧ್ಯದಲ್ಲಿ ಹೋಗಿದೆ ಅದು. ದೆನ್ ಬ್ಯಾಕ್ ಟು ಆರ್. ನೋಡಿ ಕ್ಯೂ ಆರ್ ಫಸ್ಟು ಓ ಇಂದ ಪಿ, ಪಿ ಇಂದ ಕ್ಯೂ, ಓ ಕ್ಯೂ ಫೈನಲ್ ಇನಿಷಿಯಲಿ 2 ಬರ್ಕೊಂಡ್ರೆ ಸಾಕು. ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಆ ಲೆಂತ್ ಆಫ್ ಓ ಪಿ ಕ್ಯೂ ಪ್ಲಸ್ ಓ ಪಿ ಕ್ಯೂ ಮೋರ್ ಮೀನಿಂಗ್ಫುಲ್. ಯಾಕಂದರೆ ಪಾತ್ ಲೆಂತ್ ಅಂತ ತಗೊಳ್ಳೋದು. ಪಾತ್ ಓ ಪಿ ಕ್ಯೂ ಇಲ್ಲಿ ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ಪಿ ಬಿಟ್ರೂ ಓಕೆ, ನೋ ಪ್ರಾಬ್ಲಮ್. ಓ ಪಿ ಕ್ಯೂ ಸ್ಟ್ರೇಟ್ ಲೈನ್ 140. ನೆಕ್ಸ್ಟು ನೋಡಿ ಎಲ್ಲೋಯ್ತು, ಕ್ಯೂ ಇಂದ ಆರು ಪ್ಲಸ್ ಡಿಸ್ಟೆನ್ಸ್ ಕ್ಯೂ ಆರ್. ಡಿಸ್ಟೆನ್ಸ್ ಅಂದರೆ ಪಾತ್ ಲೆಂತು ಪ್ಲಸ್ ನೋಡಿ ಮತ್ತೆ ಆರಿಂದ ಕ್ಯೂ ಹೋಗಿದೆ, ಪ್ಲಸ್ ಡಿಸ್ಟೆನ್ಸ್ ಅಗೈನ್ ಆರ್ ಕ್ಯೂ ಈಕ್ವಲ್ಸ್ ಟು ಕ್ಯೂ ಆರ್. ಎರಡೂ ಅಂತಾನೆ. ಕ್ಯೂ ಇಂದ ಆರ್ ಬಂತು, ಆರಿಂದ ಕ್ಯೂ ಹೋಯಿತು, ಪ್ಲಸ್ ಡಿಸ್ಟೆನ್ಸ್ ಇನ್ನೊಂದಿದೆ. ವಾಟ್ ಇಸ್ ದ್ಯಾಟ್? ಕ್ಯೂ ಹೋಗಿದ್ದು ಕ್ಯೂ ಇಂದ ಎಸ್ಸಿಗೆ ಬರ್ತಾ ಇದೆ. ಕ್ಯೂ ಇಂದ ಸ್ಟ್ರೇಟ್ ಬ್ಯಾಕ್ ಟು ಎಸ್, ಡಿಸ್ಟೆನ್ಸ್ ಕ್ಯೂ ಎಸ್ ಸಿ ಬಂತು. ಸೊ ನಾವು ಲೆಟ್ಸ್ ಕೌಂಟ್ ದಿ ಲೆನ್ಸ್. ವಾಟ್ ಈಸ್ ಲೆಂತ್ ಆಫ್ ದಿ ಡಿಸ್ಟೆನ್ಸ್ ಓ ಕ್ಯೂ? ಓ ಇಂದ ಕ್ಯೂ ನೋಡಪ್ಪ, ಓ ಇಂದ ಪಿ ಮುಖಾಂತರ ಕ್ಯೂ ಹೋಗಿದೆ. ಸೊ ಇಟ್ಸ್ 140. ನೀವು ಡಿಸ್ಟೆನ್ಸ್ ಫಾರ್ಮುಲಾ ಹೈಸ್ಕೂಲ್ ಮ್ಯಾಥ್ಸ್ 140 - 0
ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ಗೆ ಫೈನಲ್ ಮೈನಸ್ ಇನಿಷಿಯಲ್ ಗಿವ್ಸ್ ಡಿಸ್ಟೆನ್ಸ್ ಪಾತ್ ಲೆಂತ್ ಪ್ಲಸ್ ವಾಟ್ ಇಸ್ ಡಿಸ್ಟೆನ್ಸ್ ಕ್ಯೂ ಪೊಸಿಷನ್ ನೋಡಿ 140 ಇದೆ ಮೈನಸ್ ಆರ್ ಪೊಸಿಷನ್ 100 140 ಆ ಡಿಸ್ಟೆನ್ಸು ನೋಡಿ ಈ ಲೆಂತಿಂದ ಇಲ್ಲಿ ನೋಡಿ ಫಿಗರ್ಸ್ ನೋಡಿ ಈ ಲೆಂತಿಂದ ಈ ಲೆಂತ್ ಕಳಿಬೇಕು ಆವಾಗ ದಿಸ್ ಲೆಂತ್ ಇಟ್ ಗಿವ್ಸ್ ಯು. ಹಾಗಾಗಿ ಇದನ್ನ ಇದು ಕಳೀತಾ ಇದ್ದೀರಾ ಅಂದರೆ 140 ಮೈನಸ್ 100 ಈ ಸ್ಕೇಲ್ನಲ್ಲಿ ಪ್ಲಸ್ ಡಿಸ್ಟೆನ್ಸ್ ಆರ್ ಕ್ಯೂನು 100 ಮೈನಸ್ 140 ಮಾಡಬೇಡಿ, 140 ಮೈನಸ್ 100 ಮಾಡ್ಕೊಳ್ಳಿ. ಯಾಕಂದರೆ ಎರಡು ಒಂದೇ ಲೆನ್ಸು. ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದ್ರು ಅಷ್ಟೇ ಲೆಂತು, ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದ್ರು ಅಷ್ಟೇ ಲೆಂತು. ಪ್ಲಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಡಿಸ್ಟೆನ್ಸ್ ಕ್ಯೂ ಇಂದ ಎಸ್ಗೆ ಹೋಗ್ತಾ ಇದ್ದೀರಾ. ಕ್ಯೂ 140 ಪೊಸಿಷನ್ ಮೈನಸ್ ಆಫ್ ವಾಟ್ ಈಸ್ ಪೊಸಿಷನ್ ನೋಡಿ ಎಸ್ ಏನು ಹೇಳಿ, ಎಸ್ -60 ತುಂಬ ಇಂಪಾರ್ಟೆಂಟ್ ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವಾಟ್ ಇಸ್ ದ್ಯಾಟ್? ಆನ್ ದಿ ಲೆಫ್ಟ್ ಸೈಡ್ ಆಫ್ ಆರಿಜಿನ್ ನಿಮ್ಮ ಸ್ಕೇಲ್ದು 0 ಇದು, ಲೆಫ್ಟ್ ಸೈಡ್ ಮೈನಸ್. ಇನ್ ಕೇಸ್ ಮೈನಸ್ ಬರೀದೇ ಹೋದರೆ ನೀವು ಇದನ್ನು ಲೆಸ್ ಮಾಡ್ದಂಗೆ ಆ್ಯಕ್ಚುಲಿ ಇದನ್ನು ಸೇರಿಸ್ಕೋಬೇಕು. ಇದು ಸೇರಿಸ್ಕೊಳ್ಳೋದು ಯಾವಾಗ? ಮೈನಸ್ ಪ್ಲಸ್ ಆದಾಗ, ಸೊ ಐ ರೈಟ್ ಹಿಯರ್ ವಾಟ್ ಈಸ್ ಮೈ ಟೋಟಲ್ ಡಿಸ್ಟೆನ್ಸ್ ಎಸ್ ಈಕ್ವಲ್ಸ್ ಟು, ನಾವು ಲೆಟ್ಸ್ ರೈಟ್ 1 by 1. 140 ಮೈನಸ್ 100 140 ಪ್ಲಸ್ ನೋಡಿ 140 ಮೈನಸ್ 0 ಈಸ್ 140, 140 ಮೈನಸ್ 100 40 ರೈಟ್. 140 ಇಲ್ಲಿದ್ದರೆ ಇಲ್ಲಿಗೆ ಬಂದ್ರಿ, ಈ ಫುಲ್ ಲೆಂತ್ ಲೆಸ್ ಮಾಡ್ತಾ ಇರೋ ಇದು ಮ್ಯಾಥಮೆಟಿಕಲಿ ರೈಟ್. ನೆಕ್ಸ್ಟು 140 ಮೈನಸ್ ಅಗೇನ್ 100 ದಟ್ ಈಸ್ ಆಲ್ಸೋ 40. ಒನ್ಸ್ ಅಗೇನ್ ಸ್ವಲ್ಪ ಇದು ಕ್ಲಾರಿಟಿ ಸಿಗಲಿ, ಇಲ್ಲಿದ್ರಿ ಇಲ್ಲಿಗೆ ಹೋದ್ರಿ, ಈ ಡಿಸ್ಟೆನ್ಸು 140 ಮೀಟ್ರು, ಈ ಡಿಸ್ಟೆನ್ಸ್ 100. ಸೊ 140 ಲೆಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ 40. ಇದನ್ನು ಹೇಗೆ ಬರಿತೀವಿ? 140 ಮೈನಸ್ 100 ಮ್ಯಾಥಮೆಟಿಕಲಿ ಆನ್ ಅ ಸ್ಕೇಲ್. ನೀವು ಇಲ್ಲಿಂದ ಇಲ್ಲಿಗೆ ಹೋಗಲಿ ಡಿಸ್ಟೆನ್ಸ್ ಒಂದೇ. ಡಿಸ್ಪ್ಲೇಸ್ಮೆಂಟ್ಸ್ಗಾದರೆ ಇನಿಷಿಯಲ್ ಫೈನಲ್ ಮೈನಸ್ ಇನಿಷಿಯಲ್ಲೇ ಮಾಡಬೇಕು. ಇಲ್ಲಿ ಡಿಸ್ಟೆನ್ಸ್ ಲೆಂತ್ ನೀವು ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ಬನ್ನಿ ಒಂದೇ ಲೆಂತ್. ಪ್ಲಸ್ ನೋಡಿ ಇಲ್ಲಿ 140 ಮೈನಸ್ ಆಫ್ ಮೈನಸ್, ವಾಟ್ಸ್ ಮೈನಸ್ ಆಫ್ ಮೈನಸ್? ಪ್ಲಸ್ 60. 140 ಪ್ಲಸ್ 60 ಈಸ್ 200. ಸೊ ದಿ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಎಲ್ಲ ಆ್ಯಡ್ ಮಾಡ್ತೀರಾ ನೋಡಿ. 140 ಪ್ಲಸ್ 40 180 ಪ್ಲಸ್ 40 220 ಪ್ಲಸ್ 200 420 meters is the total distance covered. Yes, in my discussion distance. Second one ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಅದು ಎಕ್ಸ್ ಅಂತ ಬರೆಯೋಣ ಸಿಂಬಲ್, ಜಸ್ಟ್ ಟು ಹ್ಯಾವ್ ಅ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್. ಒಂದು ಎಸ್ ಇನ್ನೊಂದು ಎಕ್ಸು ರೈಟ್. ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ನಿಮ್ಮ ಮೈಂಡ್ಲಿ ಕ್ಲಿಯರ್ಲಾಗಿರಲಿ. ನಾನು ಇದನ್ನ ಬ್ರ್ಯಾಕೆಟ್ಲಿ ಬರೀತೀನಿ. ವಿ ಆಲ್ ನೋ ದಟ್ displacement is equal to straight line distance between initial and final positions. Very very important. Initial and final positions right. ಈಗ ಹಾಗಾದರೆ that is x displacement between the points ಯಾವ್ದು O and S. ಯಾಕಂದರೆ O ಇಂದ Pಗೆ ಹೋಗಿ P ಇಂದ Q, Q ಇಂದ R, ದೆನ್ ಬ್ಯಾಕ್ ಟು Q, ದೆನ್ ಟು S. ಹಾಗಾದರೆ ಇನಿಷಿಯಲ್ ಪಾಯಿಂಟ್ O, ಫೈನಲ್ ಪಾಯಿಂಟ್ S ಗೆ ಬಂದಿದೆ. ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ O ಆ್ಯಂಡ್ S ಐ ಡಿನೋಟ್ ಬೈ ಎಕ್ಸ್, ದಟ್ಸ್ ಈಕ್ವಲ್ ಟು ಐ ರೈಟ್. ನೋಡಿ ಇಲ್ಲಿ ಹೇಗೆ
ಇಲ್ಲಿ ಬರ್ತಿದ್ವಲ್ಲ ಡಿಸ್ಟೆನ್ಸ್ ಓ ಮೈನಸ್ ಇಲ್ಲಿ ಫೈನಲ್ ಪೊಸಿಷನ್ ಎಸ್ ಮೈನಸ್ ಓ, ಪೊಸಿಷನ್ ಎಸ್ ಮೈನಸ್ ಪೊಸಿಷನ್ ಓ. ಪೊಸಿಷನ್ ಎಸ್ ವ್ಯಾಲ್ಯೂ ನೋಡಿ, ನೀವು ಗ್ರಾಫ್ ಶೀಟ್ನಲ್ಲಿ ಪಾಯಿಂಟ್ಸ್ ಬರೀತಲ್ಲ ಡಿಸ್ಟೆನ್ಸ್ ಫಾರ್ಮುಲಾ x2 ಮೈನಸ್ x1, it may be like x2 this x1. So s equals to position s minus 60 meters minus 0. So what's your displacement? Minus 60 meters. Minus very very important. In fact ನಾವೇನು ಈಗ ಆ್ಯರೋನ ಬರಿತೀವಿ, ಆ್ಯರೋ ಏನು ಹೇಳಿದ್ದು ವೆಕ್ಟರ್ ಡೈರೆಕ್ಷನ್. When I observe this diagram like this, from origin towards right positive, towards left negative. If I write negative sign, you understand the new position, your position is on the left side, on the negative x-axis. Negative x-axis ಅಂತ ಹೇಳೋಕ್ಕೆ ಇಲ್ಲಿ ಮೈನಸ್ಸು ಅಂದರೆ ಲೆಫ್ಟ್ ಮೈನಸ್, ರೈಟ್ ಪ್ಲಸ್ ಆ ಥರ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ಸ್ಗೆ ಡೈರೆಕ್ಷನ್ ಬರೋದ್ರಿಂದ ಪ್ಲಸ್ಸು ಮೈನಸ್ಸು ಬರುತ್ತೆ. ಡಿಸ್ಟೆನ್ಸ್ಗೆ ಬರೀ ಲೆಂತ್ ನೋಡಿ. ಇಲ್ಲಿ ನೀವು ಎಕ್ಸಾಂಪಲ್ ಕ್ಯೂ ಇಂದ ಆರಿಗೆ ಬಂದಾಗ ಗ್ರೇಟರ್ ಮೈನಸ್ ಲೆಸ್ಸರ್ ಪ್ಲಸ್ ಬಂತು. ನೀವು ಆರಿಂದ ಕ್ಯೂ ಹೋದಾಗ ನೋಡಿ ಲೆಸ್ಸರ್ ಮೈನಸ್ ಗ್ರೇಟರ್ ಮೈನಸ್ಸು. ಇಲ್ಲಿ ಮೈನಸ್ ಆದರೂ ಬರಲಿ ಪ್ಲಸ್ ಆದರೂ ಬರಲಿ, ಲೆಂತ್ ಮಾತ್ರ ನನಗೆ ಬೇಕಾಗಿರೋದ್ರಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಕ್ಯೂ ಇಂದ ಆರ್ಗಾದರೂ ಬನ್ನಿ, ಆರಿಂದ ಕ್ಯೂಗಾದರೂ ಹೋಗಿ, ಟೋಟಲ್ ಲೆಂತ್ ಕವರ್ಡ್ ಇಸ್ 140 ಮೈನಸ್ 100 40 ಮೀಟರ್ ಅಷ್ಟೇ. ಡಿಸ್ಪ್ಲೇಸ್ಮೆಂಟ್ ಹೇಳಿದಾಗ ನೀವು ಫೈನಲ್ ಇನಿಷಿಯಲ್ ತಗೊಳ್ಳೋದ್ರಿಂದ ಮೈನಸ್ ಹೇಳಲೇಬೇಕು. ಈಗ ಆರಿಂದ ಕ್ಯೂ ಇಂದ ಆರಿಗೆ ಬಂದಾಗ ಮೈನಸ್ ಬರುತ್ತೆ, ಆರಿಂದ ಕ್ಯೂ ಹೋದಾಗ ಪ್ಲಸ್, ಯಾಕಂದರೆ ಗ್ರೇಟರ್ ಡಿಸ್ಟೆನ್ಸಿಗೆ ಹೋಗಿರ್ತೀರ. ಲೆಸ್ಸರ್ ಡಿಸ್ಟೆನ್ಸಿಗೆ ಬಂದಾಗ ಮೈನಸ್ ಬಂದುಬಿಡುತ್ತೆ. ಆದರೆ ಡಿಸ್ಟೆನ್ಸ್ನ ಹೇಳಿದ್ರೆ ಪಾತ್ ಲೆಂತ್ನ ಹೇಳಿದಾಗ ಮೈನಸ್ನ ಹೇಳೋ ನೆಸ್ಥಿತಿ ಇಲ್ಲ. ಓನ್ಲಿ ಲೆಂತ್ ಆಫ್ ದಿ ಪಾತ್ ಮಾತ್ರ. ಎಲ್ಲಿಂದ ಎಲ್ಲಿಗಾದರೂ ಕಮ್ಮಿ ಲೆಂತಿಂದ ಜಾಸ್ತಿ ಲೆಂತ್ಗಾದರೂ ಹೋಗಲಿ, ಜಾಸ್ತಿಯಿಂದ ಕಮ್ಮಿಗಾದರೂ ಬರಲಿ, ಓನ್ಲಿ ಲೆಂತ್ ಇಸ್ ಇಂಪಾರ್ಟೆಂಟ್. ದಟ್ಸ್ ವೈ ಇಲ್ಲಿ ಮೈನಸ್ ಬರೋದಿಲ್ಲ, ಇಲ್ಲಿ ಮೈನಸ್ ಬರುತ್ತೆ ಮೈನಸ್ 60. ಯಾಕಂದರೆ ನಾವು ಯು ಆರ್ ಮೂವಿಂಗ್ ಟು ದಿ ಝೀರೋಯಿಂದ ನೆಗೆಟಿವ್ ಸೈಡಿಗೆ ಹೋಗಿದ್ದೀರಾ, ಮೈನಸ್ 60 ಪೊಸಿಷನ್ಲಿದ್ದೀರಾ, ಮೈನಸ್ 60. ಸೊ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಇದನ್ನು ನಾವು ನಿಮ್ಮ NCERT ಬುಕ್ನ ಒಂದು 3-4 ಪೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎಂಟೈರ್ ಕಾನ್ಸೆಪ್ಟ್ನ, ರೈಟ್? ನೋಡಿ ಎಲ್ಲ ಕವರ್ ಮಾಡಿದೆ ನಾನು. ಸೊ ವಿ ಕವರ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇನ್ ಯುವರ್ ಬುಕ್. ಅದೇನಾದರೂ ಮ್ಯಾಥಮೆಟಿಕಲ್ ಇಲ್ಲೇ ಇದೇ ಚಾಪ್ಟರ್ನಲ್ಲಿ ಡೆರಿವೇಟಿವ್ಸ್ ಅಂತ ಒಂದು 2 dy/dx ಮಾಡಿದ್ದಾರೆ ನೋಡಿ. ಆಮೇಲೆ ಈ ಥರ ಸಿಂಬಲ್ ಹಾಕಿ ಮಾಡಿದ್ದಾರೆ, ಹಿಂಗೆ ಇಂಟಿಗ್ರಲ್, ಇದು dy/dx ಡಿಸ್ಪ್ಲೇಸ್ಮೆಂಟ್ಗೆ ವೆಲಾಸಿಟಿ, ಇವೆಲ್ಲ ಈಗ ಮಾಡೋದಿಲ್ಲ. ಯಾಕಂದರೆ ನಿಮಗೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮ್ಯಾಥ್ಸ್ ಆದಮೇಲೆ ಇಸ್ ಮೋರ್ ಎಫೆಕ್ಟಿವ್. ಮಾಡ್ತೀವಿ, ಯು ವಿಲ್ ಸಾಲ್ವ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಿಸ್ ಇನ್ CET ನೀಟ್ ನೆಕ್ಸ್ಟ್ ಇಯರ್. ಈ ವರ್ಷ ಅವಾಯ್ಡ್ ಮಾಡುತ್ತೆ, ಯಾಕಂದರೆ ಯು ಹ್ಯಾವ್ ಟು ಹ್ಯಾವ್ ಹೋಲ್ಡ್ ಅಬೌಟ್ ದಿಸ್. ಸುಮ್ಮನೆ ಏನು ಇಂಟ್ರೊಡ್ಯೂಸ್ ಮಾಡಿ ನಿಮಗೆ ಸರಿ ಅರ್ಥ ಆಗೋದು ಸರಿ ಹೋಗೋದಿಲ್ಲ. ದಟ್ಸ್ ವೈ ಈ ಥರದನ್ನು ಯು ವಿಲ್ ಅವಾಯ್ಡ್ ಟೈಮ್ ಬೇಗ್, ಇವೆಲ್ಲ ಅಪ್ಲಿಕೇಶನ್ಸ್ ಫಾರ್ ನೆಕ್ಸ್ಟ್ ಇಯರ್. ಬಟ್ ಈಗ ಈ ನಿಮ್ಮ ಸಿಲೆಬಸ್ ವ್ಯಾಪ್ತಿನಲ್ಲಿ ಅಪಾರ್ಟ್ ಫ್ರಮ್ ದಿಸ್ ಮ್ಯಾಥಮ್ಯಾಟಿಕ್ಸ್ ಮಿಕ್ಕಿದ್ದೆಲ್ಲ ಕವರ್ ಮಾಡಿರ್ತೀವಿ, ನೋಡ್ಕೊಂಡು ನೆನ್ಪಿಟ್ಕೊಂಡಿರ್ಬೇಕು. ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಟು ರಿಮೆಂಬರ್ ವಾಟ್ ಎವರ್ ಯು ಲರ್ನ್. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ನಾನು ನೋಟ್ಸ್ ಕೊಡೋದೆಲ್ಲ ಪಕ್ಕ ಎಕ್ಸಾಮ್ಗೆ. ಇನ್ನು ಎಕ್ಸ್ಟ್ರಾ ನಾವು ಈ ಮಾಡೋದು ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳೋದು CET ನೀಟ್ ಪ್ಯಾರಲಲ್ಲಾಗೆ ಹೋಗಬೇಕು, ಅದೇ ಬೇರೆ ಇದೇ ಬೇರೆ ಅಲ್ಲ. ಸೊ ಡೋಂಟ್ ಬಿಲೀವ್ ದಟ್. ಫಸ್ಟ್ ಇಯರೇ ಓದ್ಕೊಬಿಡಿ, ನೋಡಿ ಅದನ್ನೆಲ್ಲ ಒಟ್ಟಿಗೆ ಕಾನ್ಸೆಪ್ಟ್ ಬಿಲ್ಡಪ್ ಮಾಡ್ತೀವಿ. ಆಮೇಲೆ ಅದರ ಅಪ್ಲಿಕೇಶನ್ಸ್ನ ನೀವು CETಗೆ ಸಪ್ರೇಟಾಗಿ ಹೆಡ್ಡಿಂಗ್ ಹಾಕಿ ಮಾಡೋಣ, CET ಕ್ಲಾಸ್, ನೀಟ್ ಕ್ಲಾಸ್ ಅಂತ. ಅದಕ್ಕೆ ಇದು ಫೌಂಡೇಶನು ನೋಡ್ಕೊಂಡಿರಬೇಕು. ಬೋರ್ಡ್ ಎಕ್ಸಾಮ್ ಕಲಿಯುವಾಗಲೇ ನೋಡ್ಕೊಂಡಿರಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇದು ಒಂದು ಪಾರ್ಟ್ ಆಯಿತು. ಇಲ್ಲಿ ಸೆಕೆಂಡ್ ಒನ್, ವಾಟ್ ಇಸ್ ದಟ್? ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ವಾಟ್ಸ್ ಸ್ಪೀಡ್, ವಾಟ್ಸ್ ವೆಲಾಸಿಟಿ, ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಕಲ್ತ್ಕೊಂಡ್ರಿ. ಈಗ ನಾವು ಆ ಕಡೆ ಹೋಗೋಣ. ಈಗ ಇಲ್ಲಿ ನಾನು ಸ್ಪೀಡ್ ಮತ್ತು ವೆಲಾಸಿಟಿ ಬರೀತೀನಿ ನೋಡಿ. ಇಲ್ಲಿ ಈ ಭಾಗ ನಂತರ ಹೋಗ್ತೀನಿ, ಇಷ್ಟು ಈ ಕಡೆ ಟರ್ನ್ ಮಾಡ್ಕೊಂಡೆ ನೋಡಿ. ಈಗ ಇಲ್ಲಿ ಸ್ಟಾರ್ಟ್ ವಿತ್ ದಿ ಫಸ್ಟ್ ಒನ್ ನೋಡಿ, ಥರ್ಡ್ ಒನ್ ಕಂಟಿನ್ಯೂಷನ್, ಥರ್ಡ್ ಒನ್ ಅಂತ ಹಾಕ್ಬಿಡಿ. ದಿಸ್ ಇಸ್ ಸೆಕೆಂಡ್. ಥರ್ಡ್ ಒನ್, ವಾಟ್ ಇಸ್ ಥರ್ಡ್ ಒನ್? ಸ್ಪೀಡ್ ಅಲಾಂಗ್ ದಿ ಪಾತ್, ಫಾರ್ ದಿ ಪಾತ್, ಹಿಂಗೆ ಬರೀ ಫಾರ್ ದಿ ಪಾತ್ ಲೆಂತ್. ಯಾವ ಪಾತಪ್ಪ? OPQRQS. You know, what is average speed? What is average speed? Definition. ನೋಡಿ, ಪ್ರಾನ್ಸಲ್ಲಿ ಮಾಡಿದಾಗ ಇನ್ನೂ ಸರಿ ರಿವಿಷನ್ ಆಗುತ್ತೆ ನಿಮಗೆ ಫಾರ್ಮುಲಾ ಅಲ್ವೇ? ನೋಡಿ, ಅಗೇನ್ ಯು ಆರ್ ಡಿಫೈನಿಂಗ್. ಒಂದು ಮಾಸ್ ಅದೇ ಕೇಳ್ತಾರೆ, ಡಿಫೈನ್ ಸ್ಪೀಡ್, ಆ್ಯಾವ್ರೇಜ್ ಸ್ಪೀಡ್. ನೋಡಿ 2-3 ಸರಿ ಮಾಡಿದ್ವಿ.
ನೀವು ಪ್ರಾಬ್ಲಮ್ಸ್ ಮುಗಿಯೋ ಅಷ್ಟು 10-15 ಟೈಮ್ಸ್ ರಿವಿಷನ್ ಆಗಿರೋದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಅ ವೆರಿ ಗುಡ್ ರಿವಿಷನ್ ಆಲ್ಸೋ, ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ವಾಟ್ ಇಸ್ ಆ್ಯಾವ್ರೇಜ್ ಸ್ಪೀಡ್ ನೋಡಿ, ಟೋಟಲ್ ಡಿಸ್ಟೆನ್ಸ್ ಎಸ್ ಟೋಟಲ್ ಬರೆಯೋಣ. ಎಸ್ ಅಂದರೆ ಡಿಸ್ಟೆನ್ಸು, ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟಿ ಟೋಟಲ್, ಟೋಟಲ್ ಟೈಮ್ ಟೇಕನ್, ಟೋಟಲ್ ನೋಡಪ್ಪ. ನಾನು ಅಲ್ಲಿ ಎಷ್ಟು ಟೈಮ್ಸ್ ತೋರಿಸೀನಿ, ಇದು 1 2 3 4 ಟೈಮ್ಸ್ ತೋರಿಸೀನಿ ಅಲ್ವಾ. ಈಗ ಹಾಗಾದರೆ ಎಷ್ಟು ಓವರಾಲ್ ಟೈಮ್ ತೊಗೊಂಡಿದೆ ನಾವು ಈ ಟೈಮ್ನ, ಇದು T0 ಇದು T1 ತೊಗೊಳ್ಳೋಣ, ಟೈಮ್ 0. ಈಗ ಕಮೆಂಟ್ಸ್ ಆಗಿ ನನ್ನ ಕ್ಲಾಕ್ನಲ್ಲಿ ಏನಿದೆಯೋ ಆ ಟೈಮ್ಗೆ 0 ಅಂತ ಅಂದ್ಕೊಬಿಡ್ತೀನಿ. ಆವಾಗಿದು 10 ಸೆಕೆಂಡ್ಸ್, 20, 30, 40, ಆಮೇಲೆ 120. ಹಾಗಾದರೆ ಓವರಾಲ್ ಎಷ್ಟು ಟೈಮ್ ತೊಗೊಂಡಿದೆ, ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಬರಲಿಕ್ಕೆ ಅದು 120 ಸೆಕೆಂಡ್ಸ್ ತೊಗೊಂಡಿದೆ. ನನಗೆ 120 ಸಾಕು, ಫೈನಲ್ ಟೈಮೇ ಸಾಕು ನನಗೆ. ಮಿಕ್ಕಿದ್ದು ಯಾವ್ದು ಇಂಟರ್ವಲ್ಸ್ ಬೇಕಾವ, ಯಾಕಂದರೆ ಪಿಯಿಂದ ಕ್ಯೂ ಕೇಳಿದಿದ್ರೆ ಆವಾಗ ಈ ಟೈಮ್ ಬೇಕಿತ್ತು ನನಗೆ, ಇಲ್ಲ ಕ್ಯೂಯಿಂದ ಆರ್ ಕೇಳಿದಿದ್ರೆ ಆ ಟೈಮ್ ವಾಸ್ ಎಸೆನ್ಷಿಯಲ್. ಅದಕ್ಕೂ ಒಂದು ಪ್ರಾಬ್ಲಮ್ ಕನ್ಸ್ಟ್ರಕ್ಟ್ ಮಾಡೋಣ. ಬಟ್ ಅವ್ರ ಫೈನಲ್ ಟೈಮ್ ಕೇಳೋದ್ರಿಂದ 120 ಸೆಕೆಂಡ್ಸ್ನಲ್ಲಿ ಎಷ್ಟು ಟೋಟಲ್ ಟೈಮ್ ಸಾಕು ನನಗೆ. ಹಾಗಾದರೆ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್, ದಿಸ್ ಇಂಪ್ಲೈಸ್ ವಿ ಆ್ಯಾವ್ರೇಜ್ ಈಕ್ವಲ್ಸ್ ಟು ವಾಟ್ ಈಸ್ ಟೋಟಲ್ ಡಿಸ್ಟೆನ್ಸ್. ನೋಡಿ ಆಲ್ರೆಡಿ ಮಾಡಿದ್ವಿ, ಟೋಟಲ್ ಡಿಸ್ಟೆನ್ಸ್ 420 ಮೀಟರ್ಸ್ ಡಿವೈಡ್ ಬೈ ಎಷ್ಟು ಟೈಮ್ನಲ್ಲಿ 120 ಸೆಕೆಂಡ್ಸ್. ಇದು ಮೀಟರ್ಸ್, ಇದು ಸೆಕೆಂಡ್ಸ್. ಸೊ 10 ಕ್ಯಾನ್ಸಲ್ಸ್. ವಿ ಆ್ಯಾವ್ರೇಜ್ ಈಕ್ವಲ್ಸ್ ಟು 12 3s 36, 3 ಪಾಯಿಂಟ್ ರೈಟ್, 12 3s 36 ಪ್ಲಸ್ 6 ಅಂದರೆ 42, 12 5s ರೈಟ್, ಮೀಟರ್ ಪರ್ ಸೆಕೆಂಡ್. ಚೆಕ್ ದಿಸ್ ಕ್ಯಾಲ್ಕುಲೇಷನ್ ಒನ್ಸ್. ಈ ಥರ ಬಂದಾಗ ನೀವು ಹೆಂಗೆ ಕ್ಯಾಲ್ಕುಲೇಟರ್ ತಗೊಳ್ಳಿ, ಚೆಕ್ ಮಾಡಿ ನೋಡಿ ಸರಿ ಇದೆಯಾ ಸ್ಪೀಡ್. I'll move on with the another one, the average velocity. ನೋಡಿ ಇದು ತುಂಬ ಇಂಟ್ರೆಸ್ಟಿಂಗು. What is average velocity? As told you, what is average velocity? Average velocity, AV dot ಬರೀತೀನಿ ನಾನು. Velocity is equal to net displacement divided by total time taken. ಬೇರೆ ಪೀಸ್ ಡಿಸ್ಪ್ಲೇಸ್ಮೆಂಟ್ಸ್ ಆಗಿರೋದು ಎಲ್ಲ ಸೇರಿಸಿ ನೆಟ್ ಮಾಡಬೇಕು. ಟೋಟಲ್ ಟೈಮ್ ಟೇಕನ್ ನೋಡಿ, ಟೋಟಲ್ ಟೈಮ್ ಟೇಕನ್. ಸೊ ವಿ ಆ್ಯಾವ್ರೇಜ್ ಈಕ್ವಲ್ಸ್ ಟು ನೆಟ್ ಡಿಸ್ಪ್ಲೇಸ್ಮೆಂಟ್. ವಾಟ್ ಇಸ್ ನೆಟ್ ಡಿಸ್ಪ್ಲೇಸ್ಮೆಂಟ್? ಅಲ್ಲಿ ಎಕ್ಸ್ ಬರೋದಿರಲ್ಲ, ಎಕ್ಸ್ ಹೀಗೆ ಅಲ್ವಾ, ಇದು ಅಂದರೆ ಟೋಟಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟಿ. ಸೊ ವಾಟ್ ಇಸ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಆಲ್ರೆಡಿ ಮಾಡಿದ್ವಿ ನೋಡಿ. ಎಸ್ಸಿಂದ ಹೋಗಿದ್ದೀರ ಫೈನಲ್ ಆಗಿ. ಫೈನಲ್ ಪೊಸಿಷನ್ ಓ ಎಸ್, ಇನಿಷಿಯಲ್ ಪೊಸಿಷನ್ ಓ, ಅದು 60 ಸೆಂಟಿಮೀಟರ್ ಮಾರ್ಕ್ ಮೈನಸ್ಸು, ಇದು 0. ಹಾಗಾಗಿ -60 ಮೀಟರ್ಸ್ನಲ್ಲಿ ಫ್ರಮ್ ದಿ ಆರಿಜಿನ್ ಡಿವೈಡ್ ಬೈ ಎಷ್ಟು ಟೈಮು 120. ಬಟ್ ಅದು ನೇರ ಇಲ್ಲಿಗೆ ಹೋಗಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್, ಇಲ್ಲಿ ನೇರ ಇಲ್ಲಿಗೆ ಹೋಗಿಲ್ಲ. ಅದು ನೀವು ಅಲ್ಲಿ ಏನು ಅನ್ಸ್ಬಿಡುತ್ತೆ, ನೇರ ಇಲ್ಲಿಂದ ಇಲ್ಲಿಗೆ ಅಷ್ಟಲ್ವಾ, ಎಸ್ ಇಲ್ಲಿಂದ ಇಲ್ಲಿಗೆ ಅಂತಲ್ಲ ನೋಡಿ, ಈ ಕಡೆ ಹಾಂ ಇಲ್ಲಿಂದ ಇಲ್ಲಿಗೆ ಹಂಗಲ್ಲ, ಇಲ್ಲಿ ಹೋಗಿ ಇಲ್ಲಿಗೆ ಬಂದಿದೆ. ಸೊ ಇನಿಷಿಯಲ್ ಫೈನಲ್ ಮಾತ್ರ. ಹಾಗಾದರೆ ಸ್ಪೀಡ್ ಮತ್ತು ಡಿಸ್ಟೆನ್ಸ್ ಇನ್ನೊಂದು ಡಿಫ್ರೆನ್ಸ್ ಏನು, ನೀವು ಡಿಸ್ಟೆನ್ಸ್ ಕಂಡಿಡಿದಾಗ ಆ್ಯಕ್ಚುಯಲ್ ಪಾತ್ ಲೆಂತ್ ನೋಡಿರ್ತೀರ. ಡಿಸ್ಪ್ಲೇಸ್ಮೆಂಟ್ನಲ್ಲಿ ನೀವು ಯಾವ ಪಾತ್ಲು ಹೋಗಿದ್ರೆ ಗೊತ್ತಾಗೋದಿಲ್ಲ, ಮೋಷನ್ ನೋಡಿಲ್ಲದೆ ಹೋದರೆ. ಎಲ್ಲಿದ್ರಿ ಎಲ್ಲಿಗೆ ಹೋದರೆ ಅಷ್ಟು ಮಾತ್ರ ಗೊತ್ತಾಗೋದು, ಎಲ್ಲಿದ್ರಿ ಎಲ್ಲಿಗೆ ಹೋದ್ರಿ. ಅಲ್ಲಿ ಹೋಗೋಣ ಈಗ ನೋಡಿ, ಇಲ್ಲಿ ವೆಲ್ಕಮ್ ಬ್ಯಾಕ್. ದಟ್ ಇಸ್ ವಿ ಆ್ಯಾವ್ರೇಜ್ ಈಕ್ವಲ್ಸ್ ಟು ಆ್ಯಾವ್ರೇಜ್. ನೀವು ಡೈರೆಕ್ಷನ್ ಸೇರ್ಸ್ ಬರಿಬೋದು ಈಗ, ಯಾಕೆಂದರೆ ಇದಕ್ಕೆ ಡೈರೆಕ್ಷನ್ ಹೇಳ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ, ಎಲ್ಲಿಂದ ಓ ಇಂದ ಎಸ್ಸು. ಬೇರೆ ಪಾತ್ಲೆಲ್ಲ ಮೂವ್ ಆಗಿದೆ, ಬಟ್ ಯು ಆರ್ ಅಟ್ ಎಸ್ ಸ್ಟಾರ್ಟಿಂಗ್ ಫ್ರಮ್ ಓ. ಹಾಗಾಗಿ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರಿ 6/12, ದಟ್ ಈಸ್ -1/2 ಮೀಟರ್ ಪರ್ ಸೆಕೆಂಡ್, ಹಾಫ್ ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಹಾಫ್ ಏನು ಹೇಳುತ್ತೆ ಈ ಡೈರೆಕ್ಷನ್ನು, ದಟ್ ಈಸ್ ವಿ ಆ್ಯಾವ್ರೇಜ್. ಆ್ಯಕ್ಚುಲಿ ಆನ್ಸರ್ನ ಹಿಂಗೆ ಬರೀಬೇಕು, ಈ ಥರ ಬರೆದ್ರೆ ಇನ್ನು ಡೈರೆಕ್ಷನ್ ಹೇಳೋದು. ಇನ್ನು ವೆಕ್ಟರ್ ಅಂತ ಕೂಡ ಕರಿತೀವಿ, ಈ ಥರ ಬರೆಯೋದು ವೆಕ್ಟರ್ ಅಂತ ಹೆಸರು. ಅದು ಡೈರೆಕ್ಷನ್ ತೋರಿಸೋದು, ಡೈರೆಕ್ಷನ್ನ ಹೇಳ್ತಾ ಇದ್ದೀರಾ ನೀವು. ಇಲ್ಲಿ ಓಡ್ಸಲ್ಲಿ ಬರಿಬೋದು. ಈ ಮೈನಸ್ನ ಬಿಟ್ಟು ಹೆಂಗೆ ಬರಿಬೋದಪ್ಪ ಅಂದರೆ ಹಾಫ್ ಮೀಟರ್ ಪರ್ ಸೆಕೆಂಡ್ ಅಲಾಂಗ್ ನೆಗೆಟಿವ್ ಆ್ಯಕ್ಸಿಸ್. ಇದು ಎಕ್ಸ್ ಆ್ಯಕ್ಸಿಸ್ ಅಂದರೆ ಪಾಸಿಟಿವ್ ಆ್ಯಕ್ಸಿಸ್, ನೆಗೆಟಿವ್ ಆ್ಯಕ್ಸಿಸ್, ಅಲಾಂಗ್ ನೆಗೆಟಿವ್ ಆ್ಯಕ್ಸಿಸ್. ಈ ಮೈನಸ್ ಸೈನು ಡೈರೆಕ್ಷನ್ ನೋಡಿ, ಡೈರೆಕ್ಷನ್ ಸೇರಿಸಿ ಹೇಳ್ತಾರೆ. ಡೈರೆಕ್ಷನ್ ಯಾರು ಇದರ ಡೈರೆಕ್ಷನ್ ಏನೋ ಅಲಾಂಗ್ ನೆಗೆಟಿವ್ ಆ್ಯಕ್ಸಿಸ್. ವ್ಯಾಲ್ಯೂ ಹಾಫ್ ಮೀಟರ್ ಪರ್ ಸೆಕೆಂಡ್. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಇಲ್ಲಿ ಹಾಫ್ ಇದು ನೆನ್ಪಿಟ್ಕೋಬೇಕು, ಹೀಗೆ ತುಂಬ ಇಂಪಾರ್ಟೆಂಟ್ ಇದು. ಹಿಯರ್ ಹಾಫ್ ಮೀಟರ್ ಪರ್ ಸೆಕೆಂಡ್ ಈಸ್ ಮ್ಯಾಗ್ನಿಟ್ಯೂಡ್.
ಮ್ಯಾಗ್ನಿಟ್ಯೂಡ್ ಅಂದರೆ ವ್ಯಾಲ್ಯೂ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ಅವ್ರುಗಳು 10th ಸ್ಟ್ಯಾಂಡರ್ಡು ಬೆಲೆ ಪರಿಮಾಣ ಎಷ್ಟು ವ್ಯಾಲ್ಯೂ. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ದಿಸ್ ವೆಲಾಸಿಟಿ? 1/2 ಮೀಟರ್ ಪರ್ ಸೆಕೆಂಡ್. ಇನ್ನೊಂದು ಡೈರೆಕ್ಷನ್ನು, ದಿಕ್ಕು. ಸೊ ಡೈರೆಕ್ಷನ್ ನೋಡಿ, ಡೈರೆಕ್ಷನ್ along negative axis is direction. So it's a quantity, a vector having both magnitude and direction. What's direction? Along negative axis. Value 1/2 meter per second. This is the meaning of vector. ನೋಡಿ ಎಷ್ಟೆಲ್ಲ ಇನ್ಫಾರ್ಮೇಷನ್, ಎಷ್ಟೊಂದು ಕಲಿತೀರ ನೀವು, ಇವೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಫಿಸಿಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಒನ್ಸ್ ಲೈಫ್ ಆಫ್ ಅ ಸ್ಟೂಡೆಂಟ್. ಡೆಫಿನೆಟ್ಲಿ ಈ ಥರ ಹೇಳಿದಾಗ ನಿಮಗೆ ಕೆಲವರಿಗೆ ಫನ್ನಿ ಅನಿಸ್ಬೋದು, ನಗು ಬರ್ಬೋದು, ಏನಪ್ಪ ಹಿಂಗೆ ಹೇಳಿದ್ರು. ನೋ, ಇಟ್ ಆ್ಯಕ್ಚುಲಿ ಸ್ಟಿಮ್ಯುಲೇಟ್ಸ್ ಸಟ್ ಆಫ್ ಲಾಜಿಕಲ್ ಥಾಟ್ ಇನ್ ಯು. ನೋಡಿ, ಯೋಚನೆ ಮಾಡಿ, ನೀವು ಯಾರೇ ಏನೇ ಮಾತಾಡಿದ್ರು ಬಸ್ ಹೋಯ್ತು ಅಂತ ಯಾರು ಹೇಳ್ತಾರೆ ಇಟ್ಕೊಳ್ಳಿ, ಎಲ್ಲೋ ಆಗಿರ್ತೀರ ನೀವು. ಯೋಚನೆ ಮಾಡ್ತಿರೋ ಇಲ್ವೋ? ಬಸ್ ಹೋಯ್ತು ಅಂದ್ರೆ ಯಾವ ಬಸ್ಸು, ಎಲ್ಲಿಗೆ, ಅವನು ಹೇಳಿದ್ದು ಯಾರು, ನಿಜ ಹೇಳದ್ನ ಸುಳ್ಳು ಹೇಳದ್ನ ಅಲ್ವಾ, ನಿನಗೆ ರೇಸಾಗಿ ಹೇಳದ್ನ. ದಿಸ್ ಈಸ್ ಲಾಜಿಕಲ್ ಥಾಟ್ ಲೈಫ್ನಲ್ಲಿ. ಆ ಥರ ರಿಯಲ್ ಲೈಫ್ನಲ್ಲಿ ಹೇಗೆ ಯೋಚನೆ ಮಾಡ್ತಿರೋ ಸಬ್ಜೆಕ್ಟ್ಸ್ಗಳಿಗೂ ಹೈಯರ್ ಸ್ಟಡೀಸ್ನಲ್ಲಿ ಇವೇ ಫೌಂಡೇಶನ್ಸ್. ವೆನ್ ಯು ಥಿಂಕ್ ಲೈಕ್ ದಿಸ್, ಯು ಇಂಪ್ರೂವ್ ಯುವರ್ ಕೆಪಾಸಿಟಿ, ವಾಟ್ ವಿ ಕಾಲ್ ಅರ್ಥಮೆಟಿಕ್ ಎಬಿಲಿಟಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಲಾಜಿಕಲ್ ಎಬಿಲಿಟಿ, ಲಾಜಿಕ್ಸ್ ತುಂಬ ಇಂಪಾರ್ಟೆಂಟ್ ಲೈಫ್. ಸೊ ಯು ಹ್ಯಾವ್ ಟು ಸಾಲ್ವ್ ಪ್ರಾಬ್ಲಮ್ಸ್, ರೈಟ್. ಮುಂದೆ ಹೋಗೋಣ. ಸ್ಮಾಲ್ ಚೇಂಜ್ ಇನ್ ದಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ವಿಲ್ ಟೇಕ್ ಇಟ್ ಆಸ್ 6th one, ನೆಕ್ಸ್ಟ್ ಒನ್. ಅಲ್ಲಿ ಪ್ರೀವಿಯಸ್ 4 ಪ್ರಾಬ್ಲಮ್ಸ್ ತೊಗೋಬೋದು ನೀವು. ಒಂದೇ ಪ್ರಾಬ್ಲಮ್ 4 ಸ್ಪ್ಲಿಟ್ ಮಾಡಿ ಕೇಳ್ಬೋದು, ಇಲ್ಲ 2 ಸ್ಪ್ಲಿಟ್ ಮಾಡಿ ಕೇಳ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಆಲ್ ಟುಗೆದರ್ ಒಟ್ಟಿಗೆ ಒಂದು ಸ್ಟ್ರೆಚಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬಟ್ ದಟ್ ಕ್ಯಾನ್ ಬಿ ಅ 4 ಪ್ರಾಬ್ಲಮ್ಸ್ ಟುಗೆದರ್ ಆರ್ 2 ಪ್ರಾಬ್ಲಮ್ಸ್ ಟುಗೆದರ್ ಇನ್ ದಿ ಎಕ್ಸಾಮ್. ಹಾಗೆಯೇ ಇದೊಂದು ನೋಡಿ, ಫೈಂಡ್ ದಿ ಆ್ಯಾವರೇಜ್ ವೆಲಾಸಿಟಿ ಬಿಟ್ವೀನ್ ಪಾಯಿಂಟ್ಸ್ P ಆ್ಯಂಡ್ Q. ಸೇಮ್ ಡಯಾಗ್ರಾಮ್ ನೋಡಿ. ಸ್ಟಾರ್ಟ್ಸ್ ಫ್ರಮ್ ಆರಿಜಿನ್ ಅಟ್ ಟೈಮ್ 0, ರೀಚಸ್ 60 meter mark in 10 seconds. That is your position P. And then Q ಆಮೇಲೆ R ಬರುತ್ತೆ, ಆಮೇಲೆ Q R ಬರುತ್ತೆ. ಹಾಗೆ ಹಿಂಗೆ ಬರುತ್ತೆ, ಸ್ಮೂತ್ ಆಗಿದೆ. ಸೊ ಇಲ್ಲಿ ನೀವು 20 seconds, ಇದು ಹೇಳಿ 40 seconds. ನಾನು ಇದನ್ನು ಟೈಮ್ ಬೀಯಿಂಗ್ ರಿಮೂವ್ ಮಾಡಿರ್ತೀನಿ, ಬೇಡ. ಸೊ 10, 40 ಇದು ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್. ಈಗ ನಿಮಗೆ ಇಲ್ಲಿಂದ ಇಲ್ಲಿ ಗೊತ್ತಿಲ್ಲ, ಅದು ಈಸ್ ನಾಟ್ ಟೇಕಿಂಗ್ ಅಬೌಟ್ ದಟ್. ಟೇಕ್ ಇಟ್ ಆಸ್ ಇನಿಷಿಯಲ್, ಟೇಕ್ ಇಟ್ ಆಸ್ ಫೈನಲ್, ಟೆಲ್ ಮಿ ದಿ ಆನ್ಸರ್. ನೋಡಿ, ಈ ಥರ ಸಿಚುವೇಶನ್ಸ್ ಬಂದಾಗ ಸೊಲ್ಯೂಷನ್ ಇದು ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಸ್ಟ್ರಿಪ್ ನೋಟ್ ಅ ಚೇಂಜ್ ಇನ್ ದಿ ಡೈರೆಕ್ಷನ್. ಹಾಗಾಗಿ ನೀವೇನು ಮಾಡಿ, ವಾಟ್ ಈಸ್ ವೆಲಾಸಿಟಿ, ಆ್ಯಾವ್ರೇಜ್ ವೆಲಾಸಿಟಿ, ಸೇಮ್ ಫಾರ್ಮುಲಾ. ನಿಮಗೆ ಎಷ್ಟು ರಿಮೈಂಡ್ ಯು, ಇನ್ನೊಂದು ಸರಿ ನಾನು ರಿಸ್ಕ್ ತೊಗೊಂಡು ಬರಿತಾ ಇದ್ದೀನಿ. ವಾಟ್ ಇಸ್ ಆ್ಯಾವರೇಜ್ ವೆಲಾಸಿಟಿ? ನೆಟ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್, ರೈಟ್ ದಟ್. ನೆಟ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್. This is the formula, right? Okay, what is average velocity? V average. Sometimes V bar ನೋಡಿ, V bar ಅಂತ ಬರೀತಾರೆ ಕೆಲವು ಬುಕ್ಸ್ನಲ್ಲಿ. Net displacement, that is distance between final and initial. ಇದು Q minus P. ಪೊಸಿಷನ್ Q, ಪೊಸಿಷನ್. ಸಮ್ ಬುಕ್ಸ್ ಏನು ಮಾಡ್ತವೆ, X1, X2 ನೋಡಿ, ದಿಸ್ ಈಸ್ X2, ದಿಸ್ ಇಸ್ X1 ಹಾಗೂ ಬರೀಬೋದು. ದೇ ಮೆನ್ಷನ್ ದಿಸ್ ಆಸ್ X2 ಪೊಸಿಷನ್, ದಿಸ್ ಆಸ್ X1 ಪೊಸಿಷನ್, ಡಿವೈಡ್ ಬೈ ನೋಡಿ X2 ಹತ್ರ ಇದ್ದಾಗ ಟೈಮ್ T2 ಇತ್ತು, ಟೈಮು ವಾಚಲ್ಲಿ ನೋಡ್ತಾ ಇದ್ರಿ. X1 ಹತ್ರ ಬಂದಾಗ ಟೈಮ್ T1. ಇದು ಅನದರ್ ವೇ ಆಫ್ ರೈಟಿಂಗ್. ಒಂದೊಂದು ಸರಿ ಎಲ್ಲ ಇಲ್ಲಿ ಹಿಂಗೆ ನೋಡಿ, ಫಸ್ಟ್ ಕೇಸಲ್ಲಿ ಇಲ್ಲಿ ಹಿಂಗೆ ವಾಪಸ್ ಇಲ್ಲಿ ಬಂದಾಗ ಫಸ್ಟ್ ಎಕ್ಸಾಂಪಲ್ನಲ್ಲಿ ಎಲ್ಲ ಟೈಮು ಆ್ಯಡ್ ಮಾಡ್ಕೊಂಡ್ರಿ. ಆವಾಗ ಇಲ್ಲಿ ಪ್ಲಸ್ ಬಂದಿತ್ತು, T1 + T2, T1 + T2 + T3 + T4, ಇಲ್ಲಿವರೆಗೆ 20 ಆಗಿತ್ತು. ಆದರೆ ಇಲ್ಲಿ ನೀವು ಕ್ಲಾಕ್ನ ಆನ್ ಮಾಡಿದ್ರೆ ಆ ಟೈಮ್ ಹೇಗೆ ಮೆಷರ್ ಮಾಡಿದ್ರೆ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕ್ಲಾಕ್ ಆನ್ ಮಾಡಿದ್ರಿ, ಆನ್ ಮಾಡಿದಾಗ ಏನು ಟೈಮ್ ಇತ್ತು ಅದೇ 0. 10 seconds ಆದಮೇಲೆ ನೋಡಿ ಇಲ್ಲಿಗೆ ಬಂದಿದೆ, 20 seconds ಮೇಲೆ ಇಲ್ಲಿ ಬಂದಿದೆ. ಅವ್ರು ಆ ಟೈಮ್ನೇ ಕೊಟ್ಟಿದ್ದಾರೆ, ಟೈಮ್ ಡಿಫ್ರೆನ್ಸ್ ಕೊಟ್ಟಿಲ್ಲ ಅವರು. ಇಲ್ಲಿದ್ದಾಗ ಎಷ್ಟು ಟೈಮು, ಇಲ್ಲಿದ್ದಾಗ ಎಷ್ಟು ಟೈಮು, ಆ ಟೈಮ್ ಡಿಫ್ರೆನ್ಸ್ ತೆಗಿಬೇಕು, ನೀವು ತೆಕ್ಕೋಬೇಕು.
ಆವಾಗ ಟೋಟಲ್ ಟೈಮ್ ಗೊತ್ತಾಗೋದು ಇಲ್ಲಿಂದ ಇಲ್ಲಿಗೆ. ಸೊ ನಾನು ಅದನ್ನು T2 ಮೈನಸ್ T1 ಅಂತಲೇ ಬರ್ಕೊಳ್ತೀನಿ. ಸೊ ವಾಟ್ ಈಸ್ ಪೊಸಿಷನ್ Q ಆರ್ X2, ದಟ್ ಈಸ್ 40 ಸೆಂಟಿಮೀಟರ್ ಮಾರ್ಕ್. ಪೊಸಿಷನ್ P X1, ದಟ್ ಈಸ್ 60 ಸೆಂಟಿಮೀಟರ್ ಮಾರ್ಕ್. ಅಲ್ಲ, ಇದು 140 ಅಲ್ವೇ, 140 ಡಿವೈಡ್ ಬೈ 140 ಹತ್ತಿರ ಬಂದಾಗ 40 ಸೆಕೆಂಡ್ಸ್, ಟೈಮ್ ಸೆಕೆಂಡ್ಸ್ 40. ಆ್ಯಂಡ್ X1 ಹತ್ರ ಇದ್ದಾಗ ವಿಚ್ ಮೀನ್ಸ್ P ಟೈಮ್ ವಾಸ್ 10 ನೋಡಿ, 10. ಇದು T2, ಇದು T1. T1 10 ಸೆಕೆಂಡ್ಸ್, T2 40 ಸೆಕೆಂಡ್ಸ್. Q ಹತ್ರ ಬಂದಾಗ 140, P ಹತ್ರ ಇದ್ದಾಗ 60. ಸೊ ದಿ ವ್ಯಾಲ್ಯೂ 80, ಡಿಫರೆನ್ಸ್ ಇಸ್ 80, ರೈಟ್? 80 ಡಿವೈಡ್ ಬೈ 30, 0 ಹೋಯಿತು. 8/3 ಈಸ್ ಅ ಫ್ರ್ಯಾಕ್ಷನ್, ಹೋಲ್ ನಂಬರ್ ಬರುವುದಿಲ್ಲ. ಯು ಕ್ಯಾನ್ ರೈಟ್ ಇಟ್ ಸೆಲ್ ಅದರಲ್ಲಿ ಮೀಟರ್ ಪರ್ ಸೆಕೆಂಡ್, ದಟ್ ಇಟ್ ಸೆಲ್ಫ್ ಫಿನಿಶ್ಡ್. ದಿಸ್ ಇಸ್ ದಿ ಆನ್ಸರ್. ನೋಡಿ, ಹೀಗೆ ಕ್ಯಾನ್ ಫೈಂಡ್ ಏನು ಹೇಳಿ ಆ್ಯಾವ್ರೇಜ್ ವೆಲಾಸಿಟಿ ಇನ್ ದಿ ಸೇಮ್ ಗ್ರಾಫ್. ಈ ಥರ ಇದು ಒಂದು ಫಾರ್ಮುಲಾ ಥರ ಕನ್ಸಿಡರ್ ಮಾಡ್ಬೋದು. ಫಾರ್ ಮೋಷನ್ ಅಲಾಂಗ್ ಈ ಸ್ಟ್ರೈಟ್ ಲೈನ್, ಆ ಪೊಸಿಷನಿಗೆ ಆ ಟೈಮ್, ಆ ಪೊಸಿಷನ್ಗೆ ಆ ಟೈಮ್ ಡಿಫ್ರೆನ್ಸ್ ತೊಗೊಳ್ಳೋದು. ದಿಸ್ ಇಸ್ ನೆಟ್. ಇಲ್ಲೇ ನಾನು ಇನ್ನೊಂದು ಸ್ಮಾಲ್ ಚೇಂಜು, ನೆಕ್ಸ್ಟ್ ಒನ್ ರೇಸ್ 7 ತೊಗೊಳ್ತೀನಿ. ನೋಡಿ, 7ನಲ್ಲಿ ಐ ಶೋ ನೋಡಿ, ಈಗ ಏನು ಬರ್ತಿದ್ದು ಇದೇ ಡಾಟಾನ I give it like this. You are very familiar with this. See, this is x-axis, positive x, and this is positive y, positive y. This is my negative x, negative y, this negative x. I am here, origin. ಇಲ್ಲಿಂದ ನಾನು ಸಮ್ ಸೇ ಎಷ್ಟು ಒಂದು 4 ಮೀಟ್ರ್ ಹೋದೆ ಅಂತ ಇಟ್ಕೊಳ್ಳಿ. 4 ಕಿಲೋಮೀಟರ್ ಬರುತ್ತೆ. 4 ಕಿಲೋಮೀಟರ್ ನಾನು 4 ಕಿಲೋಮೀಟ್ರ್ ವಾಕ್ ಮಾಡ್ತೇನೆ ಇನ್ ಸೇ 120 ಮಿನಿಟ್ಸ್. ಟೈಮ್ ನೋಡಿ ಕೊಟ್ಟಿದ್ದಾರೆ, ಸ್ವಲ್ಪ ಸ್ಲೋ ವಾಕರ್. ಆ್ಯಂಡ್ ಐ ಟರ್ನ್ ಅಲಾಂಗ್ ಪಾಸಿಟಿವ್ ವೈ, ಸ್ಟ್ರೇಟ್ ಪಾಸಿಟಿವ್ ವೈ, ವಾಕ್ ಸಮ್ 3 ಕಿಲೋಮೀಟರ್ಸ್ ಇನ್ ಸಮ್ ಐ ಸೇ 80 ಮಿನಿಟ್ಸ್. ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಸ್ಪೀಡ್ನ. ಹಾಗಾದರೆ ನಾನು ಇಲ್ಲಿಗೆ ಬಂದಿದ್ದೀನಿ, ಇಷ್ಟೇ ಕೊಡೋದವರು, ಇದು ಕೊಡ್ತಾರೆ. ಈಗ ಹಿ ವಾಂಟ್ಸ್ ಟು ಫೈಂಡ್ ದಿ ಫಸ್ಟ್ ಒನ್. ಇಲ್ಲೂ 4 ಪಾರ್ಟ್ಸ್ ಮಾಡ್ಕೋಬೋದು ನಾನು. 4 ಪಾರ್ಟ್ಸಿಗೆ 4 ಡಿಫರೆಂಟ್ ಕ್ವೆಶನ್ ನಂಬರ್ 7 ಅಲ್ವಾ, 4 ಡಿಫರೆಂಟ್ ಪಾರ್ಟ್ಸು 4 ಕ್ವೆಶನ್ಸ್ ಅಂತ ತಗೋಬೋದು. ಇಲ್ಲಿ ಫೈಂಡ್, ಇನ್ ದಿಸ್ ಫೈಂಡ್ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್. ನೋಡಿ, ಹಾಗೆ ಥಿಂಕ್ ಮಾಡಿ, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ಡಿಸ್ಟೆನ್ಸ್ಗೆ ಸ್ಪೀಡ್ ಆ್ಯಂಡ್ ವೆಲಾಸಿಟಿ, ಈ ಥರ ಸಿಚುವೇಶನ್ಸ್. ಇಲ್ಲಿ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಏನೋ ಬಿಟ್ ಮೋರ್ ಬೆಟರ್ ಮ್ಯಾನರ್, ತುಂಬ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಡಿಫರೆನ್ಸ್ ಬಿಟ್ವೀನ್ ಯಾವುದ್ರ ಮಧ್ಯೆ ಕ್ಲಾರಿಟಿ, ಯಾವುದ್ರ ಮಧ್ಯೆ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಆ್ಯಾವರೇಜ್ ಸ್ಪೀಡ್, ಆ್ಯಾವರೇಜ್ ವೆಲಾಸಿಟಿ. ಈಗ ನಾವು ಇದನ್ನು ಸಮ್ ಡಿಸ್ಟೆನ್ಸ್ x1 ಇಟ್ಕೊಳ್ಳೋಣ, ಡಿಸ್ಪ್ಲೇಸ್ಮೆಂಟ್ ಯು ಕ್ಯಾನ್ ಸೇ. ದಿಸ್ ಲೆಟ್ ಅಸ್ ಟೇಕ್ ಈ ಡಿಸ್ಟೆನ್ಸ್ನ x2 ಇಟ್ಕೊಳ್ಳೋಣ. ಇನ್ ಯಾವ ಟೈಮ್ನಲ್ಲಿ 80 ಮಿನಿಟ್ಸ್. ಈ 80 ಮಿನಿಟ್ಸ್ನ T2 ತೊಗೊಳ್ಳಿ, x2. ಆ್ಯಂಡ್ ಇದನ್ನು ನಾವು 20 ಮಿನಿಟ್ಸ್ನ T1 ತೊಗೊಳ್ಳಿ, T1, T2. ದಿಸ್ ಇಸ್ ದಿ ಪೊಸಿಷನ್ O. ಇನಿಷಿಯಲಿ ಸ್ಟಾರ್ಟೆಡ್ ಫ್ರಮ್ O ಆ್ಯಂಡ್ ರೀಚ್ ದಿ ಪೊಸಿಷನ್ A ಆ್ಯಂಡ್ ದೆನ್ ಟು B, ರೈಟ್? ಹೀಗೆ ಬಂತು. ವೆರಿ ಸಿಂಪಲ್. ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್, ಡಿಸ್ಟೆನ್ಸ್ ಏನು? ತುಂಬ ಸಿಂಪಲ್. ಈಗ ಫಸ್ಟ್ ಒನ್, ಟು ಫೈಂಡ್ ಡಿಸ್ಟೆನ್ಸ್. ವಾಟ್ ಈಸ್ ಡಿಸ್ಟೆನ್ಸ್? ವಿ ನೋ ಬೈ ಡೆಫಿನೇಷನ್. ಡೆಫಿನೇಷನ್ ಪ್ರಕಾರ ವಾಟ್ ಈಸ್ ಡಿಸ್ಟೆನ್ಸ್ ಬೈ ಡೆಫಿನೇಷನ್. ನೀವು ಹೇಗೆ ಮೆಷರ್ ಮಾಡ್ತೀರಾ ಅಂತ. ಡಿಸ್ಟೆನ್ಸ್ actual path length, therefore distance ನಾನು x ಅಂತಲೋ s ಅಂತಲೋ ಇಟ್ಕೊಳ್ತೀನಿ. ವಾಟ್ಸ್ ಆ್ಯಕ್ಚುಯಲ್ ಪಾತ್? ಫಸ್ಟು O ಇಂದ ಅಲ್ಲಿಗೆ ಪಾತ್ ಲೆಂತ್ ಹೀಗೆ ಬರೆಯೋಣ. ಪಾತ್ ಲೆಂತ್ ಫಸ್ಟ್ ಒಂದು ಪಾತ್ ಲೆಂತ್ O ಇಂದ A ಪ್ಲಸ್ ಇನ್ನೊಂದು ಪಾತ್ ಲೆಂತ್ that is AB, path length AB. So S equals to
ವಾಟ್ ಈಸ್ ಪಾತ್ ಲೆಂತ್ ಓ ಎ, ಅದು x1 ನಾನು ಡಿಸ್ಟೆನ್ಸ್. ಇನ್ನೊಂದು x ನೋಡಿದೆ, ಆ್ಯರೋ ಏನು ಬರ್ಕೊಂಡಿಲ್ಲ ನಾನು, ಬರೀ ಹಾಗೆ ಆ್ಯಡ್ ಮಾಡೋದು. ಇಲ್ಲಿಂದ ಟೇಪ್ ತೊಗೊಂಡು ಎಷ್ಟು ಉದ್ದ, ದಟ್ ಉದ್ದ ಹಿಯರ್ ಇನ್ ನೋಡಿ ಇಲ್ಲಿ 4 ಮೀಟರ್ ಕೊಟ್ಟಿದ್ದಾರೆ, 4 ಕಿಲೋಮೀಟರ್ ಇನ್ ಫ್ಯಾಕ್ಟ್. ಆ್ಯಂಡ್ x2 ಎಷ್ಟು 3 ಕಿಲೋಮೀಟರ್ಸ್. ಹಾಗಾದ್ರೆ ವಾಟ್ ಈಸ್ ಟೋಟಲ್ ಪಾತ್ ಲೆಂತ್, 4 + 3 7 ಕಿಲೋಮೀಟರ್ಸ್ ಈಸ್ ಟೋಟಲ್ ಪಾತ್ ಲೆಂತ್, ರೈಟ್. ಈಗ ನೀವು ಇವು ಬರೀಬೋದು. ನೆಕ್ಸ್ಟು ವಾಟ್ ಇಸ್ ಟೈಮ್ ಹಿಯರ್ 120 minutes. ಹಿಯರ್ ಇಟ್ಸ್ ಯು ಕ್ಯಾನ್ ಈಸಿಲಿ ಸೇ ಹೌ ಮಚ್, ಎಷ್ಟಾಯಿತು 80 minutes. 80 minutes ಅವರ್ಸಿಗೂ ಬರೀಬೋದು, ಟೈಮ್ ಆಮೇಲೆ ತಗೋಣ ಅಂತ. ಈಗ ಕಮ್ ಟು ದಿ ಸೆಕೆಂಡ್ ಒನ್, ಡಿಸ್ಪ್ಲೇಸ್ಮೆಂಟ್. ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್? ಲೆಟ್ಸ್ ಸಿ ದಿ ಬೇಸಿಕ್ ಡೆಫಿನೇಷನ್. ವಿ ಆಲ್ ನೋ that what is displacement, same again and again telling you because ನೀವು ತುಂಬ ಫೆಮಿಲಿಯರ್ ಆಗ್ತಾ ಹೋಗಿ. that is the major aim of solving problems. what is displacement? ಹೇಳಿ, distance between initial and final positions. So therefore ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಏನು ಬರೆಯೋಣ, ಎಕ್ಸ್ ಅಂತ ಬರೆಯೋಣ. ಇದಕ್ಕೆ ನೋಡಿ ಡೈರೆಕ್ಷನ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ. ನೀವು ಎಲ್ಲಿದ್ದಿರಿ, ಯು ಆರ್ ಅಟ್ ಪೊಸಿಷನ್ ಓ, ಎಲ್ಲಿಗೆ ಹೋದ್ರಿ ಬಿ. ನಾನು ಹಾಗಾದರೆ ಓ ಬಿ ನಾ ಜಾಯಿನ್ ಮಾಡಬೇಕು. ಐ ನಾಟ್ ಶೋನ್, ಐ ವಿಲ್ ಶೋ ಯು ನಾವು. ಇದು ಯಾರೋ ಆಗ್ತದೆ ನೋಡಿ, ದಿಸ್ ಈಸ್. ಹಾಗಾದರೆ ದಟ್ ಈಸ್ ಡಿಸ್ಟೆನ್ಸ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್ ಈಸ್ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಓ ಬಿ, ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಓ ಬಿ. ಅದೇನೆ ಡೈರೆಕ್ಷನ್ ಸೇರಿಸಿ ಬರ್ದೀನಿ. ಆ ಡೈರೆಕ್ಷನ್ ನೋಡಿ, ಇದು ಹೊರಟಿದ್ದ ಡೈರೆಕ್ಷನ್ನೇ ಬೇರೆ, ಇಲ್ಲಿ ಕೊನೆಗೆ ಟರ್ನಾಗಿ ಬರ್ತಿರೋ ಡೈರೆಕ್ಷನ್ನೇ ಬೇರೆ, ರೀಚ್ ಆಗಿ ಬಿ ಬರ್ತಿರೋದು. ಹಾಗಾದರೆ ಎಲ್ಲಿತ್ತು ಎಲ್ಲಿ ಹೋಯಿತು ಅಂತ ನೋಡೋ ಡೈರೆಕ್ಷನ್ನೇ ಬೇರೆ, ಈ ಡೈರೆಕ್ಷನ್ನಿಗೆ. ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಆರ್ ಡಿಸ್ಕಷನ್. ಈ ಥರ ಡೈರೆಕ್ಷನ್ ತೋರಿಸೋದು ತುಂಬ ಎಸೆನ್ಷಿಯಲ್, ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಹೀಗೆ ಬರೆದ್ರೆ ಏನು ಯೋಚನೆ ಮಾಡಬೇಕಪ್ಪ ನೀವು, ನೆಕ್ಸ್ಟ್ ಚಾಪ್ಟರ್ ಕ್ಲಿಯರ್ ಬರುತ್ತೆ. ವೆಕ್ಟರ್ಸ್ ಅಂದರೆ ಡೈರೆಕ್ಷನ್ ಸೇರಿಸಿ ಹೇಳ್ತೀವಿ. ಡೈರೆಕ್ಷನ್ ಈ ಕಡೆಗೆ ಎಷ್ಟು ದೂರ, ಇವೆರಡು ಸೇರಿಸಿ ಇದು ಸ್ಟ್ರೇಟ್ ಲೈನ್ ಕಂಡುಹಿಡಿಯಬೇಕು ನೀವು. ಹಾಗಾದರೆ ಈ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ನ ಕಂಡುಹಿಡಿಯೋದು ಹೇಗೆ ಕಂಡುಹಿಡಿತೀರ ನೋಡಿ. ಇದು ಯಾವ ಶೇಪ್, ಇದು ಶೇಪ್ ಟ್ರಯಾಂಗಲ್. ದಿಸ್ ಅ ಟ್ರಯಾಂಗಲ್ ಆಗಿರೋದ್ರಿಂದ ಡಿಸ್ಟೆನ್ಸ್ ನೋಡಿ ನಿಮಗೆಲ್ಲರೂ ಮನಸ್ಸಿಗೆ ಬರ್ತಾ ಇದೆ, 10th ಸ್ಟ್ಯಾಂಡರ್ಡ್ ಮಕ್ಕಳುಗಳು. ಹಾಗಾದರೆ ಇದು ಈ ಟ್ರಯಾಂಗಲ್ನಲ್ಲಿ ಏನಪ್ಪ, ದಿಸ್ ಈಸ್ ಹೈಪಾಟಿನ್ಯೂಸ್. ದಿಸ್ ಮೇ ಬಿ ಕಾಲ್ಡ್ ಆಪೋಸಿಟ್ ಆ್ಯಂಡ್ ದಿಸ್ ಅಡ್ಜಸೆಂಟ್. ಯು ಆರ್ ಆಲ್ ವೆರಿ ಫೆಮಿಲಿಯರ್. ಹೈಪಾಟಿನ್ಯೂಸ್ ಲೆಂತ್ ಬೇಕು ಅಂದರೆ ಏನು ಮಾಡ್ತೀರಾ? ಸ್ಟ್ರೇಟ್ ಲೈನ್ ಈಸ್ ದಟ್ ಈಸ್ ಲೆಂತ್ ಆಫ್ ಹೈಪಾಟಿನ್ಯೂಸ್ ಯಾವುದದು, ಓ ಬಿ. ಲೆಂತ್ ಆಫ್ ಹೈಪಾಟಿನ್ಯೂಸ್ ಓ ಬಿ. ವಾಟ್ ಈಸ್ ಹೈಪಾಟಿನ್ಯೂಸ್ ಲೆಂತ್? ಎಸ್ ಕಮ್ ಆನ್, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ OA square plus AB square. Why? Pythagoras theorem. Pythagoras ಏನು ಹೇಳಿದ್ರು, OB square is OA square plus AB square. ನೋಡಿ ಹೇಗಂತ. ಅಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಕಂಡಿವಾಗ ರಿಲೆವೆಂಟ್ ಮ್ಯಾಥಮೆಟಿಕ್ಸು ನಿಮಗೆ ಹೆಲ್ಪ್ ಮಾಡುತ್ತೆ. ಯು ಹ್ಯಾವ್ ಟು ಅಪ್ಲೈ. ಯಾಕೆಂದರೆ ಕಾನ್ಸೆಪ್ಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್. ದಟ್ಸ್ ವೈ therefore the displacement x equals to the value root of OA squared, that is 4 square. ಆನ್ಸರ್ನ ಕಿಲೋಮೀಟರ್ ಬರೆಯೋಣ. ಇಲ್ಲೆಲ್ಲ ಕಿಲೋಮೀಟರ್ ಸ್ಕ್ವೇರ್ ಅಂತ ಬರ್ಕೊಳಕ್ಕೆ ಹೋಗಬೇಡಿ. ದಿ ಅದರ್ ಒನ್ 3 squared. ಹೌ ಮಚ್ ಇಟ್ ಈಸ್? 16 + 9. What is 16 + 9? 25. You know what is root 25? I learnt in high school. 5 kilometers, right? 5 kilometers. ನೀವು ಇದೆಲ್ಲ ಮಾಡೋದ್ರ ಬಗ್ಗೆ ನೋಡ್ಸಿ ಗೊತ್ತಾಗ್ಬಿಡುತ್ತೆ ನಿಮಗೆ. 4, 3, 5 ಆ ಪೈಥಾಗೋರನ್ ಟ್ರಿಪ್ಲೆಟ್ಸ್. ಏನು ಸಾಲ್ವ್ ಮಾಡೋದೇ ಬೇಡ, ಹಾಗೆ ನೇರ ಬಂದುಬಿಡ್ತೀರ. ಪೈಥಾಗೋರನ್ ಟ್ರಿಪ್ಲೆಟ್ಸ್ 5 ಯಾವಾಗಲೂ ಟ್ರಿಪ್ಲೆಟ್ಸೇ ಬರುತ್ತೆ ಅಂದರೆ ಅಲ್ಲಿ ಏನು ಬರುತ್ತೋ ಅದು ಬರೀತೀರ. ಈಗ ಇಫ್ ಯು ಟೇಕ್ ಇಟ್ ಸಮ್ 4 ಅಗೇನ್, ಅವಾಗ ಏನಾಗುತ್ತೆ, 4 square + 4 square 16 + 16 32. ರೂಟ್ 32 ಈಸ್ ಸಮ್ 4 8s ಆರ್ ಯು ಕ್ಯಾನ್ ಸೇ 4 4s. 16 2s. 16 is root 4. root 16 is 4. 4 root 2 ಆಗೋದು. 4 root 2 ಬರ್ತಾಯಿತ್ತು. ಈಗ ನೀವು 3 and 5 4 ತೊಗೊಂಡಿರೋದ್ರಿಂದ 5 ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ದಟ್ ಇಸ್ ಡಿಸ್ಪ್ಲೇಸ್ಮೆಂಟ್.
ವೆರಿ ಈಸಿ. ಹಾಗಾದರೆ ಈ ಡಿಸ್ಟೆನ್ಸು ಎಷ್ಟಾಯ್ತಪ್ಪ? 5 ಕಿಲೋಮೀಟರ್ಸ್. 5 ಕಿಲೋಮೀಟರ್ ದೂರದಲ್ಲಿದ್ದೀರಾ. ಹಾಗಾದರೆ ನೀವು ಕವರ್ ಮಾಡಿರೋ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಸ್ಗಳು ಯಾವ ಟೈಮ್ನಲ್ಲಿ? ಟೈಮ್ಸು ನೋಡಿ, ಟೈಮ್ ಟೇಕನ್. ಥರ್ಡ್ ಒನ್ ಇಟ್ಕೊಳ್ಳೋಣ, ಟೈಮ್ ಟೇಕನ್. ಅದರಲ್ಲಿ ಫಸ್ಟ್ ಟೈಮು T1 ಎಷ್ಟಪ್ಪ? 120 ಮಿನಿಟ್ಸ್. ನೀವು ಆ ಟೈಮ್ನ ಮಿನಿಟ್ಸಲ್ಲೇ ಇಟ್ಕೋಬೋದು, ಇಲ್ಲ ಅವರ್ಲಿ ಬರಿಬೋದು, ಇಲ್ಲ ಸೆಕೆಂಡ್ಸಿಗೆ ಬರಿಬೋದು. ಏನೋ 120 ಮಿನಿಟ್ಸ್ ಈಸ್ ಇಂಟು 60, ಅಲ್ಲಿಗೆ ಇಂಟು 60 ಮಾಡಿದ್ರೆ ಸೆಕೆಂಡ್ಸಿಗೆ ಬಂತು. ಅವರ್ಲು ಬರ್ಕೋಬೋದು, ಕಿಲೋಮೀಟ್ರ್ ಪರ್ ಅವರ್ ಯೂನಿಟ್ ಬರ್ಕೋಣ. ಅವರಿಗೆ ಹೇಗೆ ಬರೀತಾರೇನೋ 1 ಅವರ್ ಈಸ್ 60 ಮಿನಿಟ್ಸ್, 2 ಅವರ್ಸ್ ಅಂದರೆ 120 ಮಿನಿಟ್ಸ್, ಸೊ ಇಟ್ಸ್ 2 ಅವರ್ಸ್. ಆ್ಯಂಡ್ ಇನ್ನೊಂದು ಟೈಮ್ ಟೇಕನ್ T2, ದಟ್ ಈಸ್ 80 ಮಿನಿಟ್ಸ್. 80 ಮಿನಿಟ್ಸ್ನ ಹೇಗೆ ಬರೀತಾರೆ ನೀವು? 60 + 20. 60 ಈಸ್ 1 ಅವರ್ ಪ್ಲಸ್ 20 ಮಿನಿಟ್ಸ್ ಎಷ್ಟಪ್ಪ? 1 ಅವರ್ಗೆ 60 ಆದರೆ 20 ಎಷ್ಟಾಯಿತು? 20 + 20 + 20, 3/1 ಭಾಗ ಅಲ್ವಾ? ಕರೆಕ್ಟ್. ಹಾಗಾಗಿ 1 ಅವರ್ನಲ್ಲಿ 1/3 ಮಾಡ್ಕೋಬೇಕು, ದಟ್ ಈಸ್ ಯಾವುದು? ಅವರ್ಲಾಗತ್ತೆ. ಹೇಗೆ ಅಂತ ಕೇಳ್ತೀರಾ? ನೋಡಿ, ತುಂಬ ಸಿಂಪಲ್. 20 ಮಿನಿಟ್ಸ್ನ ನೀವು ನೋಡಿ ಹಿಂಗೆ ಬರ್ಕೊಳ್ತೀರ. 20 ಮಿನಿಟ್ಸ್ಗೆ 1/60 ಮಾಡ್ಕೋಬೇಕು, ಅವರ್ಗಾಗಿ ಬರುತ್ತೆ ಅವಾಗ. ಬಿಕಾಸ್ 1 ಅವರ್ ಈಸ್ 60 ಮಿನಿಟ್ಸ್, 1 minute is 1/60 hours. So 23s are 1/3. And finally we'll solve, take LCM 3 ಹೇಳ್ತಿಲ್ಲ, 3 + 1 4, 4/3 hours. This is 2 hours, 4/3 hours. ಟೈಮ್ T ಗೊತ್ತಾಯಿತು. ಈಗ ಬನ್ನಿ ಈ ಕಡೆ ಹೋಗೋಣ. ನಾವು 4th one ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡು ನಾನು ಸ್ಟೆಪ್ಪು ಅಂದರೆ ಟೈಮ್ ಕಂಡುಹಿಡ್ಕೊಳ್ಳೋದು. ದಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಪ್ರಾಬ್ಲಮ್. ಇಲ್ಲಿಗೆ 4 ಪ್ರಾಬ್ಲಮ್ಸ್ ಕಂಫರ್ಟಬಲ್ ಮಾಡ್ಬೋದು, ಒಂದರಲ್ಲೇ ಸ್ಪ್ಲಿಟ್ ಮಾಡಿ ಕೇಳ್ಬೋದು. ಬರೀ ಡಿಸ್ಪ್ಲೇಸ್ಮೆಂಟೇ ಕೇಳ್ಬೋದು, ಡಿಸ್ಟೆನ್ಸೇ ಕೇಳ್ಬೋದು, ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಸ್ಪೀಡ್ ಎರಡೂ ಕೇಳ್ಬೋದು. ಈಗ ಅಲ್ಲಿ ಟೇಕ್ ಸ್ಪೀಡ್ ಅಂದರೆ ಏನು? ಫಾರ್ ಸ್ಪೀಡ್ ಹೊಡೆಯುವುದು, ಸ್ಪೀಡ್ V ಈಕ್ವಲ್ಸ್ ಟು, ನಾನು ಆ್ಯಾವ್ರೇಜ್ ಸ್ಪೀಡ್ V ಆ್ಯಾವ್ರೇಜ್ ಈಕ್ವಲ್ಸ್ ಟು S ಟೋಟಲ್ ಡಿವೈಡ್ ಬೈ T ಟೋಟಲ್. S ಟೋಟಲ್ ಏನಪ್ಪ ನೋಡಿ, ಅಲ್ಲಿ ಬಂದಿದೆ. S ಟೋಟಲ್ ಈಸ್ ದಿ ಡಿಸ್ಟೆನ್ಸ್ x1 + x2, 7 ಕಿಲೋಮೀಟರ್ಸ್ ಬಂದಿದೆ. ಎಷ್ಟು ಟೈಮ್ನಲ್ಲಿ? ಟೋಟಲ್ ಟೈಮ್ ಎಷ್ಟು? ಟೋಟಲ್ ಟೈಮ್ ಈಸ್ T1 + T2. ವಾಟ್ ಇಸ್ T1 + T2? 7 ಕಿಲೋಮೀಟರ್ ಡಿವೈಡ್ ಬೈ 1 + 2 ಅವರ್ಸ್ ಪ್ಲಸ್ 4/3 ಅವರ್ಸು. ನೋಡಿ, 4/3 ಸೆಕೆಂಡ್ ಟೈಮು, ಫಸ್ಟ್ ಟೈಮು 2 ಅವರ್ಸು. ಹಾಗಾದರೆ ದಿ V ಆ್ಯಾವ್ರೇಜ್ ಈಸ್ 7 ಮೇಲ್ಗಡೆ ಕಿಲೋಮೀಟರ್ಸ್ನಲ್ಲಿದೆ, ಕೆಳಗಡೆ ನೀವು LCM ತೊಗೊಂಡು ನೋಡಿ. LCM 3 ಆದರೆ 3 2 6 + 4 10, 3 2 6 + 4 10, 10/3 ಆಯಿತು. 3 ಮೇಲೆ ಹೋಗುತ್ತೆ, 7 3s 21. ನೋಡಿ, 3 ಮೇಲೆ ಹೋದರೆ ಏನಾಗುತ್ತಪ್ಪ? 7 3s 21 ಕಿಲೋಮೀಟರ್ಸ್ ಡಿವೈಡ್ ಬೈ 10. ನೋಡಿ, ಇದು ಯಾವುದು? ಅವರ್ಸ್ ಆದಂಗೆ. ಅಲ್ಲಿಗೆ V ಆ್ಯಾವ್ರೇಜ್ ಈಕ್ವಲ್ಸ್ ಟು 21/7 ಇಸ್ 2.1 ಆಗುತ್ತೆ. 21/10 ಇಸ್ 1 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡ್ತೀರಾ, 2.1 ಕಿಲೋಮೀಟರ್ ಪರ್ ಅವರ್. ನೋಡಿ, ಈ ಅವರ್ ಮೇಲೆ ತಂದರೆ ಪರ್ ಅವರ್ ಹಿಂಗೆ ಬರೀಬೇಕು, ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಹೀಗೆ, ರೈಟ್. ಆ್ಯಂಡ್ ಇದರೊಳಗಡೆ 5th ಒನ್, ಒಂದರಲ್ಲೇ 7ನಲ್ಲೇ 5 ಪ್ರಾಬ್ಲಮ್ಸ್, ಒಂದು ಕಾನ್ಸೆಪ್ಟ್. ಈಗ ಆ್ಯಾವ್ರೇಜ್ ವೆಲಾಸಿಟಿ ಅದಕ್ಕೂ ಸಿಂಬಲ್ ವೇ ಬರೋಣ. ಸೊ ಈಗ ಆ್ಯರೋ ಇರುತ್ತೆ, ಬರ್ಕೋಣ. ದಟ್ ಈಸ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಎಕ್ಸು. ಏನದು? ನೆಟ್ ಡಿಸ್ಪ್ಲೇಸ್ಮೆಂಟ್ X ಈಸ್ 5 ಕಿಲೋಮೀಟರ್ಸ್. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೋಡ್ಕೊಳ್ಳಿ ಒಂದು ಸರಿ. ಡಿವೈಡ್ ಟೋಟಲ್ ಟೈಮ್ ಟೇಕನ್ T1 + T2. ಟೋಟಲ್ ಟೈಮ್ ಎರಡಕ್ಕೂ ಸೇಮು. ಇಲ್ಲಿಗೆ ಬಂದು ಇಲ್ಲಿಗೆ ಹೋದರೆ ಅದು ಅಲ್ಲಿಗೆ ಹೋದಾಗೆ. ಸೊ ದಿ ವ್ಯಾಲ್ಯೂ 5 ಕಿಲೋಮೀಟರ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಅಗೈನ್ 2 + 4/3, 2 + 4/3. LCM ತೊಗೊಂಡು ಮಾಡೋದು ನೀವು ಈ ಥರ ಸಿಂಪ್ಲಿಫಿಕೇಷನ್ಸ್ ಮಾಡಬೇಕು. ಎಷ್ಟು ಫಾಸ್ಟಾಗಿ ನೀವು ಮಾಡ್ತೀರಾ ಅನ್ನೋದು. ಹೌ ಮಚ್ ಇನ್ವಾಲ್ವ್ಡ್, ಹೌ ಮಚ್ ರೆಗ್ಯುಲರ್, ಪದೇ ಸಾಲ್ವ್ ಮಾಡ್ತಾ ನಿಮ್ಮ ಮೈಂಡ್ ಶುರು ಮಾಡ್ಕೊಬಿಡ್ತೀರ. ಸೊ ಹ್ಯಾವ್ ಟು ಬಿ ಸಾಲ್ವಿಂಗ್. ಹಾಗೆ V ಆ್ಯಾವ್ರೇಜ್ ಈಕ್ವಲ್ಸ್ ಟು 5 ಕಿಲೋಮೀಟರ್ಸ್ ಡಿವೈಡ್ ಬೈ LCM ತೊಗೊಂಡಾಗ 3 LCM ಆ್ಯಸ್ ಐ ಟೋಲ್ಡ್ ಯು, 2 6 + 4 10. ಇದು ಮೇಲೆ ಬಂತು, ಇದು ಮೇಲೆ ಬಂದಾಗ 5 3 15 ಕಿಲೋಮೀಟರ್ಸ್ ಡಿವೈಡ್ ಬೈ 10 ಅವರ್ಸ್ ಇದು. ಹಾಗಾದ್ರೆ ನಾನು 10 ಡಿವೈಡ್ ಮಾಡಿಕೊಂಡಾಗ V ಆ್ಯಾವ್ರೇಜ್ ಈಕ್ವಲ್ಸ್ ಟು, ಇಫ್ ಐ ಡಿವೈಡ್ 10 ರೈಟ್,
15/10 is 1.5, 1 place, kilometers per hour, kilometers per hour. This is the second velocity, first speed ಅದು. ಸೊ 2.1 ಕಿಲೋಮೀಟರ್ ಪರ್ ಅವರ್, 1.5. ಯಾಕೆ ಒಂದು ಕಮ್ಮಿ ಆಯ್ತು ಹೇಳಿ ನೋಡೋಣ, ಈ ಕಡೆ ಹೋಗೋಣ. ಯಾಕೆ ಕಮ್ಮಿ ಆಯ್ತದು, ಯಾಕೆ ಅದು ವ್ಯಾಲ್ಯೂ ಕಮ್ಮಿ 1.5, ಯಾಕೆ 2.1? ಬಿಕಾಸ್ 2.1 ಯಾಕೆ ಅದೇ ಟೈಮ್ನಲ್ಲಿ ಹ್ಯಾಸ್ ಟು ಕವರ್ ಮೋರ್ ಲೆಂತ್, ಸೊ ಬಿಟ್ ಫಾಸ್ಟರ್ ಹೋಗಬೇಕು. ಅದೇ ಟೈಮ್ನಲ್ಲಿ ನೀವು ಇಲ್ಲಿಗೆ ಕಮ್ಮಿ ಲೆಂತ್ ಹೋದಾಗ ಕಮ್ಮಿ ಟೈಮ್ ಸಾಕು, ಬಟ್ ಅದೇ ಟೈಮ್ನಲ್ಲಿ ಕಮ್ಮಿ ಸ್ಪೀಡ್ ಹೋದರೂ ಸಾಕು. ನೇರ ಹಿಂಗೆ ಹೋಗಿದ್ದಿದ್ರೆ 1.5 ಕಿಲೋಮೀಟರ್ ಪರ್ ಅವರ್ ಸಾಕಿತ್ತು, ಬಟ್ ನೀವು 2.1 ಕಿಲೋಮೀಟರ್ ಪರ್ ಹೋದಾಗಲೇ ಇಲ್ಲೋದ್ರಲ್ಲ. ಸೊ ಸ್ಪೀಡ್ ಜಾಸ್ತಿ ಇದೆ, ಸೊ ವೆಲಾಸಿಟಿ ಕಮ್ಮಿ ಆಯಿತು. ಓಲ್ಡ್ ರೈಟ್, ಡಿಫ್ರೆನ್ಸ್ ಬರೆದಾಗ ಸ್ಪೀಡ್ ಬಿಟ್ವೀನ್ ಟೂ ಪ್ಲೇಸಸ್ ಕ್ಯಾನ್ ಬಿ ಗ್ರೇಟರ್ ದ್ಯಾನ್ ವೆಲಾಸಿಟಿ, ಆರ್ ವೆಲಾಸಿಟಿ ಕ್ಯಾನ್ ನೆವರ್ ಬಿ ಗ್ರೇಟರ್ ದ್ಯಾನ್ ಸ್ಪೀಡ್. ಎಕ್ಸಾಂಪಲ್ ನೋಡಿ ಡಿಫ್ರೆನ್ಸ್ಗೆ. ಹೀಗೆ ವಾಟ್ ಎವರ್ ಯು ಹ್ಯಾವ್ ಲರ್ನ್ ಎಲ್ಲ ಮತ್ತೆ ರಿವಿಷನ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ. 1 and 2 marks thoroughly you prepare, seriously you have to attend problems. Problem solving, heart of physics. Many students escape, many teachers even don't give students challenging problems. ಅದು CET ನೀಟು ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಷ್ಟ ಆಗಿಬಿಡುತ್ತೆ. ನೀವು ಆ ಥರ ಆಗಬಾರ್ದು. ಎಲ್ಲ ನಾನು ಹೇಳೋದು ನೋಡಿಕೊಂಡು ಯು ಹ್ಯಾವ್ ಟು ಮೆಮರೈಸ್, ಹೀಗೆ ಬಂದರೆ ಹೀಗೆ ಮಾಡಬೇಕು, ಹೀಗೆ ಬಂದರೆ ಹೀಗೆ ಮಾಡಬೇಕು. ಯು ಹ್ಯಾವ್ ಟು ಬಿ ಡೂಯಿಂಗ್ ಇಟ್ ರೆಗ್ಯುಲರ್ಲಿ. ಕಂಟಿನ್ಯೂ ಮಾಡೋಣ. Second one, third one of course, 8th actually. A man walks 2.5 kilometer at 5 kilometer per hour meter to office on a straight road and returns home on the same road by an auto at a speed 25 kilometer per hour. If he leaves at 9 a.m. and returns at 5 p.m, you're right. ಡ್ರಾ XT ಗ್ರಾಫ್ ಡ್ರಾ ಮಾಡಬೇಕು. ಈಗ ಲೆಟ್ಸ್ ಸಾಲ್ವ್ ಲೈಕ್ ದಿಸ್. ಸೊಲ್ಯೂಷನ್ ಈಗ ಇದು ನಾವು ಈ ಥರ ತಗೋಣ. 2 ಪಾರ್ಟ್ಸು. ಒಂದು ನಂಬರ್ 1 ಹೋಮ್ ಟು ಆಫೀಸ್, ಒಂದು ಪಾರ್ಟ್. ಆವಾಗ ಟೈಮ್ ಏನು, ಡಿಸ್ಟೆನ್ಸ್ ಆಲ್ರೆಡಿ ನೀವು XT ಆಗಿರೋಂಥ ಪೊಸಿಷನ್ ಗೊತ್ತಾಗಿದೆ. ಎಲ್ಲಿಂದ ಎಲ್ಲಿಗೆ ಮಾರ್ಕ್ ಮಾಡ್ತೀರಾ. ಆಫೀಸ್ನ ನಾವು ಡೆಸ್ಟಿನೇಷನ್ ತೊಗೋಣ, ಹೋಮ್ನ ಆರಿಜಿನ್ ತೊಗೋಣ, ವಾಪಸ್ ಅಲ್ಲಿಗೆ ಬರೋದು. ಎಷ್ಟು ಕಿಲೋಮೀಟ್ರ್ ಕೊಟ್ಟಿದ್ದಾರೆ, ಪೊಸಿಷನ್ ಗೊತ್ತಾಯಿತು. ನಾವಿಲ್ಲಿ ಹಾಗಾದರೆ ಟೈಮ್ ಕಂಡುಹಿಡಿಬೇಕು. ವಾಟ್ ಈಸ್ ಟೈಮ್ ಟು ರೀಚ್ ಆಫೀಸ್ ಫ್ರಮ್ ಹೋಮ್. ಇಟ್ಸ್ ವೆರಿ ಸಿಂಪಲ್. ಟೈಮ್ಗೆ ಏನು ಮಾಡ್ತೀರಾ ನೀವು ಮಾಮೂಲಿ? ಟೈಮ್ ಈಸ್ ಸ್ಟ್ರೈಟ್ ರೋಡ್ ಅಲ್ವೇ, ಡಿಸ್ಟೆನ್ಸ್ ನಡು ಅಂದರೆ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಸ್ಪೀಡ್. ನೋ ಡಿಸ್ಪ್ಲೇಸ್ಮೆಂಟ್, ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಇಲ್ಲಿ 2.5 ಕಿಲೋಮೀಟರ್ಸ್. ಯಾವ ಸ್ಪೀಡ್ನಲ್ಲಿ? 5 ಕಿಲೋಮೀಟರ್ ಪರ್ ಅವರ್. ಸೊ ಇದು ಎಷ್ಟಾಯಿತು? 1/2 ಆಗುತ್ತೆ. 25 2s 50, ಹಾಫ್ ಅವರ್ಸ್. ನೆಕ್ಸ್ಟು ಅದು ಅವರ್ಸ್ನಲ್ಲೇ ಬರೆಯೋದು, ಅದು ನೋಡೋಣ, ಯೋಚನೆ ಮಾಡೋಣ. ನೆಕ್ಸ್ಟು ನಾನು ಏನು ಮಾಡ್ತೇನೆ, ಅಲ್ಲಿಗೆ ಇದು ಹಾಫ್ ಈಸ್ 0.5. ಯು ಕ್ಯಾನ್ ರೈಟ್ ದಿಸ್ ವೇ, 0.5 hours ಹೀಗೂ ಬರೀಬೋದು. ಅದಕ್ಕೆ ಇದರಲ್ಲೇ ಕೇಸ್ ಟೂನಲ್ಲಿ ಟೈಮ್ ಟು ರೀಚ್ ಹೋಮ್ ಫ್ರಮ್ ಆಫೀಸ್. ಸೊ ವೆರಿ ಈಸಿ. ಅದನ್ನು T2 ತಗೋಣ. T2 ಯು ಕ್ಯಾನ್ ಕಾಲ್ ಇಟ್ T1, T2. ವಾಟ್ ಇಸ್ T2? ಅದು ಮತ್ತು ವಾಪಸ್ ಎಕ್ಸನೇ, ಬಟ್ ಸ್ಪೀಡು ಇನ್ನೊಂದು V2. ಸೊ ದಿಸ್ ಈಸ್, ಇಲ್ಲಿ ಬರೀತೀನಿ ನಾನು, T2 ಈಕ್ವಲ್ಸ್ ಟು ವಾಟ್ ಈಸ್ ಎಕ್ಸ್? 2.5 kilometers divided by V2. ಏನು ಅಲ್ಲಿ ಕೊಟ್ಟಿದೆ ನೋಡಿ, ದಿ ವ್ಯಾಲ್ಯೂ ಹಿಯರ್ V2 25 kilometer per hour. ಸೊ ಇದು 25.1 ಸೊ 0.1 hour. ಇಲ್ಲಿ ನೀವು ಗ್ರಾಫ್ ಪ್ಲಾಟ್ ಮಾಡುವಾಗ ಒಂದು ಡಿಸ್ಟೆನ್ಸ್ನ ಮೀಟ್ರ್ ಬರ್ಕೊಳ್ಳೋದು,
ಟೈಮ್ನ ಸೆಕೆಂಡ್ಲಿ ಬರೆಯೋದು, ಇಲ್ಲ ಸೆಕೆಂಡ್ ಆದರೆ ತುಂಬ ಜಾಸ್ತಿ, 0.5 ಅಂದರೆ ಕಮ್ಮಿ, 3600 ಹಾಫು ಅಂದರೆ 18,800 ಸೆಕೆಂಡ್ಸ್ ಆಗಿಬಿಡೋದು. ನೀವು ಮಿನಿಟ್ಸಲ್ಲಿ ಬರಿಬೋದು, ಇಲ್ಲ ಇದರಲ್ಲೇ ಬರಿಬೋದು, ತುಂಬ ಈಸಿ. ಈಗ ಗ್ರಾಫ್ ಹಾಕಬೇಕು. ಟು ಡ್ರಾ ಗ್ರಾಫ್ ನಾನೇನು ಮಾಡ್ತೇನೆ, ಐ ವಿಲ್ ಚೂಸ್ ಸ್ಕೇಲ್ ಕನ್ವೀನಿಯೆಂಟ್ಲಿ ಅಂತ ಅವರೇ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್. ವಾಟ್ ಆರ್ ಯು ಗ್ರಾಫ್? ಎಕ್ಸ್ ಟಿ ಗ್ರಾಫ್. ಯು ಟೇಕ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ಟೈಮ್ ಇನ್ ಅವರ್ಸ್ ಅಲಾಂಗ್. ನಾವು ಅವರ್ಸ್ಲೇ ತಗೊಳ್ಳೋಣ, ಇದನ್ನು ಕಿಲೋಮೀಟರ್ಸಲ್ಲೇ ತಗೊಳ್ಳಿ, ಕಿಲೋಮೀಟರ್ಸ್ನಲ್ಲೇ. ನೀವು ಮೀಟರ್ಸಲ್ಲಿ ತೊಗೋಬೋದು, ಕನ್ವೀನಿಯಂಟ್ ಸ್ಕೇಲು. ಕಿಲೋಮೀಟರ್ಸ್ನ ಬರೆಯೋಣ, ಕಿಲೋಮೀಟರ್ ಪರ್ ಅವರ್. ಹಾಗಾಗಿ ಈಗ ಇಲ್ಲಿ ವಾಟ್ ಇಸ್ ದಿ ಟೋಟಲ್ ಡಿಸ್ಟೆನ್ಸ್ ಟು ಬಿ ಕವರ್ಡ್? ಎಷ್ಟು? 2.5 ಅವರ್ಸ್ ಕಿಲೋಮೀಟರ್ಸ್, 2.5. ನಾನು ಸ್ಕೇಲ್ನ ನೋಡಿ ಗ್ರಾಫ್ ಶೀಟ್ನಲ್ಲಿ 1 2 3 4 5 ಹೀಗಿರುತ್ತೆ. ಇಲ್ಲಿ 6 ಕಂಟಿನ್ಯೂ ಆಗುತ್ತೆ. ಸ್ಕೇಲ್ ಸೆಂಟಿಮೀಟರ್ಸ್. ಇದು 1 2 3 4 5 6 7 8 9 10 11 ಹೀಗಿರುತ್ತೆ. ನೀವು ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಟೈಮ್ ತಗೊಳ್ತಿದ್ದೀರಾ, ಇಲ್ಲಿ ಡಿಸ್ಟೆನ್ಸು, ಟೈಮ್ನ ಕನ್ವೀನಿಯೆಂಟ್. ನಿಮ್ಮದು ಟೈಮು ಕಮೆನ್ಸ್ ಆಗೋದು ಎಲ್ಲಿಂದ? 0, ಅಲ್ಲಿಂದ 0.1 0.2 0.5 ಹೈಯೆಸ್ಟ್ ಟೈಮ್ ನೀವು ತೊಗೊಂಡಿರೋದು ಅವರ್ಸ್ನಲ್ಲಿ. ಹಾಗಾಗಿ ಇಲ್ಲಿ 0.1 ಬರೆಯೋಣ. 0.1 0.2 0.3 0.4 0.5 0.6 0.7. ಇನ್ನೂ ಸ್ವಲ್ಪ ಲೆಂತ್ ಬೇಕಾ? ಒಂದೊಂದು ಸೆಂಟಿಮೀಟ್ರನ್ನ 0.2 ತೊಗೊಂಡ್ರೂ ಆಗುತ್ತೆ, 0.2 0.4 ಹಾಗೆ. 0.1 2 ಸೆಂಟಿಮೀಟರ್ ತೊಗೋಬೋದು. ಇದು ವೈ ಆ್ಯಕ್ಸಿಸ್ 0.5 1.0 2 1.5 2.0 2.5 1.5 1 1.5 2 2.5 3 ಇದು 3.0. ಓಕೆ ರೈಟ್. ನಾವು 0.1ಗೆ ನೀವು ಎಲ್ಲಿದ್ರಿ ಫಸ್ಟಿಗೆ ಈ ಥರ ಲೆಕ್ಕ ಹಾಕ್ಕೊಳ್ಳಿ. ಫಸ್ಟ್ ನೀವು ಕಮೆನ್ಸ್ ಆಗ್ತಾ ಒಂದು ಯೂನಿಫಾರ್ಮ್ ಸ್ಪೀಡ್ಲೇ ಹೋಗಿದ್ದೀರಾ. ನೀವು ಕಮೆನ್ಸ್ ಆಗಿದ್ದು ಎಷ್ಟು ಟೈಮ್ನಲ್ಲಿ? 9 o'clock. ನೀನು 9 o'clockನೇ ಆರಿಜಿನ್ ಅಂತ ಇಟ್ಕೊಳ್ಳಿ. 9:00 AM 9:00 AM ಈ ಥರ ಶುರು ಮಾಡ್ಕೊಂಡಿದ್ದೀರ ಆರಿಜಿನ್. ನೀವು ಇಲ್ಲಿ 0.5 ಬಂದಾಗ 5 PM ರೈಟ್, 5 PM. ನಾನು ಇಲ್ಲಿ ಹಾಗಾದರೆ ಸ್ಕೇಲ್ ಕಂಟಿನ್ಯೂ ಮಾಡುವಾಗ ಇಲ್ಲಿ 9ಗೆ ಕಮೆನ್ಸ್ ಮಾಡ್ತಾ ಇದ್ದೀವಿ. 9ಗೆ ಕಮೆನ್ಸ್ ಮಾಡಿದ್ರೆ 9 o'clock ದಿ ವ್ಯಾಲ್ಯೂ ಇನ್ಕ್ರೀಸಸ್. ಹೀಗೆ ನಾನು ಈ ಕಡೆ ಬರೀತೀನಿ. ಹೀಗೆ ಅಂದರೆ ಎಕ್ಸಾಕ್ಟ್ ನೀವು 0 ಕಮೆನ್ಸ್ ಮಾಡಿಲ್ಲ, ಇದು 9ಗೆ ಹಿಂಗೆ ಹೋಗ್ತಾ ನೀವು ಇಲ್ಲಿ ಮುಂದೆ ಕಂಟಿನ್ಯೂ ಆಗಿ ರೈಟ್ ಇಲ್ಲಿ 0.5 ಲೆಕ್ಕದಲ್ಲಿ ರೀಚ್ ಆಗಿದೆ. ಇಲ್ಲಿ 5 PM ರೈಟ್, 5 PM ನೋಡಿ, ಇಲ್ಲಿದೆ ಮಾರ್ಕ್ ನಿಮ್ಮದು 5 PM ರೈಟ್. ಹೀಗೆ ಇಲ್ಲಿ 9 ಇಲ್ಲಿ 5 ಮಧ್ಯೆ ನೀವು ಪ್ರತಿ ಇರಲಿ 9 ಆದಮೇಲೆ 0.1 0.2 0.3 0.4 0.5 ಆ ಥರ ಎಕ್ಸಾಕ್ಟ್ 9ಗೆ ಕಮೆನ್ಸ್ ಮಾಡಿದರು. ಹಾಫ್ ಆನ್ ಅವರ್ ತೊಗೊಂಡಿದ್ದಾರೆ ಎಲ್ಲಿ ಬರಲಿಕ್ಕೆ ಟು ರೀಚ್ ಆಫೀಸ್. ಸ್ಟ್ರೇಟ್ ಒಂದೇ ಸ್ಪೀಡ್ ಬಂದಿರೋ. ವಾಟ್ ಇಸ್ ದ ಸ್ಪೀಡ್ ಈಸ್ ಎಷ್ಟು ನೋಡಿಲಿ? 5 km/h. ವೆರಿ ಸಿಂಪಲ್. 9ಗೆ ಕಮೆನ್ಸ್ ಮಾಡಿ 5 km/hನಲ್ಲಿ ಆಫೀಸ್ಗೆ 2.5 ಕವರ್ ಮಾಡಿದ್ದೀರಾ ಅಂದರೆ ಒಂದೇ ಸ್ಪೀಡ್. ನೀವು ಶುರು ಮಾಡಿದಾಗ ಆರಿಜಿನ್ ಇಲ್ಲಿಂದ 0.1 0.2 0.3 0.4 0.5 ಇಲ್ಲಿ 0.5 ಇಲ್ಲಿ 0.5 ಬರ್ಕೊಂಡಿದ್ದೆ ನಾನು. 0.5 ಏನಿದೆಯೋ ಆ ಟೈಮ್ನಲ್ಲಿ ನೀವು ನೇರ ಆಫೀಸು ಇಲ್ಲಿ ಬಂದ್ರಿ. ಹೀಗೆ ಸ್ಟ್ರೇಟ್ ಹಿಂಗೆ. ಓಕೆ, 0.5 hours. 0.5 hours ಬಂದಾಗ ನಿಮ್ಮ ಟೈಮ್ ಎಷ್ಟಿಲ್ಲಿ? ಯುವರ್ ಟೈಮ್ ಈಸ್ 9:30 AM. ಯಾಕೆ ಹೇಳಿ? ಮನೆ ಬಿಟ್ಟಿದ್ದು 9ಗೆ, ಹಾಫ್ ಆನ್ ಅವರ್ ತೊಗೊಂಡಿದ್ದೀರಾ, ಮೀನ್ಸ್ 30 minutes. 9:30ಗೆ ಆಫೀಸಿಗೆ ಬಂದ್ರಿ ಇಲ್ಲಿ. ಆಮೇಲೆ ಆಫೀಸ್ನಲ್ಲಿ ಯು ವರ್ಕ್ಡ್, ಈ ಕಡೆ ಬರೋಣ. ಈಗ ವರ್ಕ್ ಟಿಲ್, ಈ ಕಂಟಿನ್ಯೂ ಆಗಿದೆ ಇದು. ಯು ವರ್ಕ್ ಟಿಲ್ 5 o'clock. ನೋಡಿ ಇಲ್ಲಿ ಕಮೆನ್ಸ್ ಮಾಡಿ 5 o'clock ವರ್ಕ್ ಮಾಡಿದ್ದೀರಾ. ಸ್ಟೇಡ್ ಅಟ್ ದಿ ಆಫೀಸ್ ಟಿಲ್ 5.
ಹಾಗಾಗಿ ನೀವು ಅಲ್ಲಿಂದ ಇಲ್ಲಿವರೆಗೆ 5 ಹಿಂಗೆ ಕಂಟಿನ್ಯೂ ಆಗ್ತಾ ನಾನಿಲ್ಲಿ 5 ಪಿ ಎಮ್ವರೆಗೂ ನೀವು ಆಫೀಸ್ನಲ್ಲೇ ಇದ್ದೀರಾ. ಇಲ್ಲಿ ಆ ಸ್ಕೇಲ್ ಕಂಟಿನ್ಯೂ ಆಗಿಲ್ಲ, ಇದು 5 PM ವರೆಗೂ ಆಫೀಸ್ನಲ್ಲೇ ಇದ್ದೀರಾ. ಕನ್ವೀನಿಯಂಟ್ ಸ್ಕೇಲ್ ಚೂಸ್ ಮಾಡಿದ್ದೀರಿ. ಇಲ್ಲಿಂದ ಇಲ್ಲಿಗೆ 9:30 ಮುಂದೆ ಕಂಟಿನ್ಯೂ ಆಗಿ 5 PM. ಅಲ್ಲಿವರೆಗೂ ನೀವು ಎಲ್ಲಿದ್ದೀರಾ? ಅಲ್ಲಿವರೆಗೂ ನೀವು ಆಫೀಸ್ನಲ್ಲೇ ಇದ್ದೀರಾ. ಆಫೀಸ್ ನೋಡಿ ಲೆವೆಲ್ ಇದು ಸೇಮ್ ಲೆವೆಲ್. ಆಫೀಸ್ ಅಂದರೆ ಹೋಮ್ ಆರಿಜಿನ್ ಇದು ನೋಡಿ, ಇದು ಡಿಸ್ಟೆನ್ಸು ಕಿಲೋಮೀಟರ್ಸ್ ಬರ್ದಿದ್ದೀರಾ, ಇದು ಆರಿಜಿನ್, ಈ ಲೆವೆಲ್ ಇದು ಹೋಮ್. ಇಲ್ಲಿಂದ ಇಲ್ಲಿಗೆ ಹೋಗಿದ್ದೀರಾ 2.5 ಕಿಲೋಮೀಟರ್ಸ್, ಅಲ್ಲೇ ಇದ್ದೀರಾ ಟಿಲ್ 5 PM. ಹಾಗಾಗಿ ನಿಮ್ಮ XT ಗ್ರಾಫ್ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್ ಬಿಕಾಸ್ ಯು ಡಿಡ್ ನಾಟ್ ಮೂವ್ ಅಟ್ ಆಲ್ ಅಲ್ವಾ. ನಿಮ್ಗೆ ಹೇಳಿದ್ದಲ್ಲ ನೋಡಿ, XT ಗ್ರಾಫ್ ಫಾರ್ ಎ ಬಾಡಿ ಅಟ್ ರೆಸ್ಟ್ ಇದು. ಹಿ ಲೀವ್ಸ್ ಆಫೀಸ್ ಅಟ್ 5 PM ಆ್ಯಂಡ್ ಕಮ್ಸ್ ಬೈ ಆಟೋದಲ್ಲಿ ಬರೋದ್ರಿಂದ 0.1 ನೋಡಿ 5 PM ಆದಮೇಲೆ 5 PM ಆದಮೇಲೆ ನೋಡಿ ಇದು 5.1 ಅವರ್ ಆಗುತ್ತೆ. ಇದು 5.2 ಅವರ್. ಆ 5.1 ಅವರ್ಗೆ ನೇರ ಸ್ಟ್ರೇಟ್ ನೇರ, ಈಗ ನಾನು ಸ್ವಲ್ಪ ಗ್ಯಾಪ್ ಜಾಸ್ತಿ ತೋರಿಸ್ಲಿಕ್ಕೆ, ಇದು 5.1 ಇಲ್ಲಿಂದ ಇಲ್ಲಿವರೆಗೆ ಇದು ಕಂಟಿನ್ಯೂಸ್. ನಾನು ಇಂಟರ್ವಲ್ ತೋರಿಸಿಲ್ಲ, ಬರೀ ಇದು 9:30 5 ಆಫೀಸಲ್ಲೇ ಇದ್ದೀರಾ. 5ಗೆ ಬಿಟ್ಟವರು ಆಟೋದಲ್ಲಿ 5.1 ಅವರ್ಗೆ ನೀವು ಎಲ್ಲಿ ಬಂದಿದ್ದೀರಿ? ಮನೆ. ಸೊ ಯಾ ಕಮ್ ಬ್ಯಾಕ್ ಹೋಮ್ ಇಸ್ ಆರಿಜಿನ್, ದಿಸ್ ಒನ್ ಹೋಮ್. ಇಲ್ಲಿಂದ ಇಲ್ಲಿಗೆ ಬಂದ್ರಿ, ರೈಟ್, ಮುಗಿದೋಯ್ತು. ಹಾಗಾದರೆ ಯು ಆರ್ ಅಟ್ ಹೋಮ್, ಸೇಮ್ ಆರಿಜಿನ್. ಎಷ್ಟೊತ್ತಿಗೆ ಬಿಟ್ರಿ ಮನೆಯನ್ನು? 5 PM. ಎಷ್ಟೊತ್ತು ರೀಚ್ ಆದ್ರಿ? 5.1 ಅವರ್ ಮೀನ್ಸ್ ಜಸ್ಟ್ 10 ಮಿನಿಟ್ಸ್. 0.1 ನೀವೇನು ಮಾಡ್ತೀರಾ? 6 ಮಿನಿಟ್ಸ್ ಆ್ಯಕ್ಚುಲಿ, ಅದು 6 ಮಿನಿಟ್ಸ್. 0.1 ಅವರ್ 6 ಮಿನಿಟ್ಸ್. ಇದು ಹಾಫ್ ಅವರ್ ಈಸ್ 30 ಮಿನಿಟ್ಸ್. ಹಾಗೆ ನಾನಿಲ್ಲಿ 0.1, 0.2, 0.3 ಹಾಕ್ಕೊಂಡು 9 AM ಕಮೆನ್ಸ್ ಮಾಡಿ 9:30ವರೆಗೆ ಇಷ್ಟು ತೋರಿಸೀನಿ ಗ್ರಾಫ್ನ. ಮುಂದೆ 9:30 5ವರೆಗೆ ಆಫೀಸ್ ಇಂಟರ್ವಲ್ ಇದು ತೋರಿಸೀನಿ. ನೆಕ್ಸ್ಟಲ್ಲಿ 5.1 ಅವರ್ಗೆ ವಿ ಹ್ಯಾವ್ ಕಮ್ ಬ್ಯಾಕ್ ಟು ಹೋಮ್. ಈ ಥರ ನೀವು ಕ್ಯಾನ್ ರೆಪ್ರೆಸೆಂಟ್ ಡೇಟಾ. ಇಲ್ಲಿ ಅಗೇನ್ ವಿ ಹ್ಯಾವ್ ಪ್ರಾಕ್ಟೀಸ್ ಫೈಂಡಿಂಗ್ ಟೈಮ್. ಆಮೇಲೆ ಗ್ರಾಫ್ ಪ್ಲಾಟ್ ಮಾಡೋದು, ರೈಟ್. ಕಂಟಿನ್ಯೂ ಮಾಡಿ. Another problem, find the time taken by a car to cover a distance of 400 meters with a speed 72 km/h. Express answer in SI units. Solution ನೋಡೋಣ. ಫಸ್ಟು ಕೊಟ್ಟಿರೋದು ಗಿವನ್ ಬರ್ಕೊಳ್ಳಿ, ಗಿವನ್ ಡೇಟಮ್. ಇಲ್ಲಿ ಡಿಸ್ಟೆನ್ಸ್ ಟು ಬಿ ಕವರ್ಡ್ ದಟ್ ಇಸ್ 400 meters. ಅದೇನೋ SI ಯೂನಿಟ್ಲೇ ಇದೆ. ಆ್ಯಂಡ್ ಸ್ಪೀಡ್ ಕೊಟ್ಟಿದ್ದಾರೆ. ಇದು ಸ್ಪೀಡ್ ಆಗ್ಬೋದು, ವೆಲಾಸಿಟಿ ಆಗ್ಬೋದು. ಇಟ್ಸ್ ಅ ಮೋಷನ್ ಲಾಂಗ್ ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ ಎರಡೂ ಸಿಗುತ್ತೆ. ಡೈರೆಕ್ಷನ್ ಚೇಂಜ್ ಆಗೋದಿಲ್ಲ, ಸ್ಟ್ರೇಟ್ ಲೈನ್. ಹಾಗಾಗಿ 72 km/h. ನೋಡಿ, ಇದನ್ನು ನೀವು ಮೀಟ್ರ್ ಪರ್ ಸೆಕೆಂಡ್ಲಿ ಬರೀಬೇಕು. ದರ್ಫಾರ್ ದಿ ವ್ಯಾಲ್ಯೂ ಆಫ್ V 72 ಕಿಲೋ ಈಸ್ 1000 ಪರ್ ಡಿವೈಡ್ ಅವರ್ 3600. ಸೊ ನೋಡಿ 2 zeros ಕ್ಯಾನ್ಸಲ್. ಆವಾಗ 72ನ 36ನ 2s 2 10s 20 ಮೀಟ್ರ್ ಪರ್ ಸೆಕೆಂಡ್. 400. ಸೊ ವೆರಿ ಸಿಂಪಲ್. ಇದು ಯೂನಿಫಾರ್ಮ್ ಸ್ಪೀಡನ್ನು ನಾವು ಥಿಂಕ್ ಮಾಡೋದ್ರಿಂದ ಅದೇನು ಮೆನ್ಷನ್ ಮಾಡಲ್ಲ, ಹಾಗೆ ತಗೋಬೇಕು. ವಾಟ್ ಈಸ್ ವೆಲಾಸಿಟಿ? ವಿ ನೋ ದಟ್, ಆಲ್ ಆಫ್ ಅಸ್ ನೋ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೈಮ್ ಟೇಕನ್. ಸೊ ದಿ ವ್ಯಾಲ್ಯೂ ಆಫ್ ಟೈಮ್ ಈಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ. ಡಿಸ್ಟೆನ್ಸ್ ಈಸ್ 400 ಡಿವೈಡ್ ಬೈ ವೆಲಾಸಿಟಿ 20. ಅವಾಗ ಏನಾಯಿತು? 0 ಕ್ಯಾನ್ಸಲ್ ಆಗಿ ಇಸ್ 10 seconds. 40/2 is 20 seconds. ವೆರಿ ವೆರಿ ಸಿಂಪಲ್, ಇಂಪಾರ್ಟೆಂಟ್. ಓಕೆ, ರೈಟ್. ಆ್ಯಂಡ್ ಇಲ್ಲೇ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ತುಂಬ ಸಿಂಪಲ್ ಎಕ್ಸಾಂಪಲ್ 10. ಇದರಲ್ಲಿ ನಾನು ಆಕ್ಸಲರೇಷನ್ ಸೇರಿಸ್ಕೊಡ್ತೀನಿ. ಇಫ್ ಆ ಕಾರ್ ಆಕ್ಸಲರೇಟ್ಸ್ ಫ್ರಮ್ ರೆಸ್ಟ್. ಆಕ್ಸಲರೇಷನ್ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗೋದು, ಇನ್ಕ್ರೀಸ್ ಆಗ್ತಾ ಹೋಗೋದು. ಫ್ರಮ್ ರೆಸ್ಟ್ at a rate ಅಂದರೆ ಎಷ್ಟು ಟೈಮಿಗೆ ಎಷ್ಟು ಚೇಂಜ್, ಅಟ್ ಅ ರೇಟ್ 0.5 meter per second square for 20 minutes on a straight highway. Find
find under that distance covered during that time and final velocity, very easy, very simple. V ಅಂತ ಇಟ್ಕೋಣ. ಆ್ಯಂಡ್ ಆಲ್ವೇಸ್ ಆ್ಯಸ್ ಯೂಶುವಲ್ ಸೊಲ್ಯೂಷನ್ ನೀವೇನು ಮಾಡಿ, ರೈಟ್ ಗಿವನ್ ವಾಟ್ ಇಸ್ ಗಿವನ್ ಇಲ್ಲಿ ಆಕ್ಸಿಲರೇಷನ್ ಎ 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆ್ಯಂಡ್ ಟೈಮ್ ಗಿವನ್ ವಿಚ್ ಈಸ್ 20 minutes. ಆ್ಯಸ್ ಐ ಟೋಲ್ಡ್ ಯು, ನೀವು ಎಸ್ ಐ ಯೂನಿಟಿಗೆ ಬಂದಾಗ ಹ್ಯಾವ್ ಟು ಎಕ್ಸ್ಪ್ರೆಸ್ ದಿ ಟೈಮ್ ವ್ಯಾಲ್ಯೂ 20 in seconds. 1 minute is 60 seconds ಈ ಕಡೆ. ಸೊ ಅಲ್ಲಿ 6 2s are 12, 1200 seconds. ವೆರಿ ಸಿಂಪಲ್ ನೋಡಿ. ಮಿನಿಟ್ಸ್ನ ಸೆಕೆಂಡ್ಸಿಗೆ ಬರೀಬೇಕು, ಸೆಕೆಂಡ್ಸ್ಗೆ. ವೈ ಅಂದರೆ ಎಸ್ ಐ ಯೂನಿಟ್ಸ್ ಕೇಳಿದರೆ ಅವರು ಒಂದನ್ನು ನೀವು ಮಿನಿಟು, 1 hour, 1 minute ಹಂಗೆ ತೊಗೊಳಂಗಿಲ್ಲ. ಎಲ್ಲ ಎಸ್ ಐ ಯೂನಿಟ್ಸಲ್ಲಿ ಇರಬೇಕು, ಆ ಥರ ತೊಗೊಳ್ಳಿ. ಇಲ್ಲ ಅವ್ರು ಯಾವ ಯೂನಿಟ್ ಕೇಳ್ತಾರೋ ಅದು. ಅದರಲ್ಲಿ ಫಸ್ಟ್ ನಂಬರ್ 1 ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ ಇಲ್ಲಿ. ದಟ್ ಈಸ್ ಎಕ್ಸ್ ಈಕ್ವಲ್ಸ್ ಟು ವಾಟ್ ಇಸ್ ಡಿಸ್ಟೆನ್ಸ್, ವೆಲಾಸಿಟಿ ಇಂಟು ಟೈಮ್, ಬಿಕಾಸ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ದಿ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ವೆಲಾಸಿಟಿ ಹೌ ಮಚ್. ಇಲ್ಲಿ ನೋಡಿ, ವೆಲಾಸಿಟಿ ಹಿಂಗೆ ಕೊಡೋಂಗಿಲ್ಲ, ಇದು ಆ್ಯಕ್ಚುಲಿ ಆಕ್ಸಲರೇಟೆಡ್ ಮೋಷನ್ ಆಗಿರೋದ್ರಿಂದ ಇಲ್ಲಿ ವೆಲಾಸಿಟಿ ಚೇಂಜ್ ಆಗದೆ ಹೋದರೆ ಇದು ಬರೀತೀರಾ. ವೆಲಾಸಿಟಿ ಚೇಂಜ್ ಆಗೋದ್ರಿಂದ ಡಿಸ್ಟೆನ್ಸ್ ಫಾರ್ಮುಲಾ ಎಕ್ಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ or V0 t plus half a t square. U initial velocity. What is initial velocity here? Starts from rest implies U equals to 0. So the value of x 0 plus half into a kottidare. What is the value of a? 0.5 into 1200 whole square. So ನೀವು x equals to ನೋಡಿ 1/2 into 0.5 into 1200. 12 ಅಂದರೆ 12 12 144 ರೈಟ್. 0000 4 zeros. ನೀವು ಇದನ್ನ ಡಿವೈಡ್ ಮಾಡಿದ್ರೆ ನೋಡಿ 7s 14, 2s ಅಲ್ಲಿಗೆ 0000 72. ನೀವು 1 ಪ್ಲೇಸ್ ಶಿಫ್ಟ್ ಮಾಡಿದ್ರೆ ನೋಡಿ, ಇದು 1 ಪ್ಲೇಸ್ ಶಿಫ್ಟ್ ಮಾಡಿದಾಗ ಸಿಂಪ್ಲಿಫಿಕೇಶನ್ ಪ್ರಾಕ್ಟೀಸ್ ಮಾಡಿ ಕಡೆ ಬರೋಣ. x ಈಕ್ವಲ್ಸ್ ಟು 0.5 ಇಂಟು 720000. ಇಲ್ಲಿ 1 ಪ್ಲೇಸ್ ಶಿಫ್ಟ್ ಮಾಡಿದಾಗ 1 0 ಹೋಗುತ್ತದು. ಆವಾಗ ಇದು 5 ಇಂಟು 72000 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು ನೋಡಿ, ಇದು 000 ಹಾಗೆ ಇಟ್ಕೊಂಡು 5 2s 10, 0 1 ಕ್ಯಾರಿ, 5 7s 35 plus 1 36 meters. ಕಿಲೋಮೀಟರ್ಸ್ ಬರೆಯೋದಾದರೆ 1 2 3 ಪ್ಲೇಸ್ನ ಶಿಫ್ಟ್ ಮಾಡಿದಾಗ ಎಕ್ಸ್ ಈಕ್ವಲ್ಸ್ ಟು 36 or 360 ಕಿಲೋಮೀಟರ್ಸ್. ಯಾಕೆಂದರೆ 3 zeros ತೆಗಿತಿರಲ್ಲ, 3 0 ತೆಗೆದ್ರೆ ಕಿಲೋ ಅಂತ, 1000 ಕಿಲೋಮೀಟರ್ 360 ಕಿಲೋಮೀಟರ್ಸ್ ಹೋಗುತ್ತೆ. ಈ ಪ್ರಾಸೆಸ್ನಲ್ಲಿ ಯು ವಾಂಟ್ ಫೈನಲ್ ವೆಲಾಸಿಟಿ. ಸೆಕೆಂಡ್ ಒನ್, ಫೈನಲ್ ವೆಲಾಸಿಟಿ ಬೇಕು. ಜಸ್ಟ್ ಯು ಥಿಂಕ್ ಆಫ್ ದಿ ರಿಲೇಷನ್ ವಿಚ್ ಒನ್ ಯು ಯೂಸ್ ಫಾರ್ ಫೈನಲ್ ವೆಲಾಸಿಟಿ. ನಾನು ರಿಲೇಷನ್ಸ್ ಲಿಸ್ಟ್ ಔಟ್ ಮಾಡಿದ್ದೆ ಫಸ್ಟ್ ಕ್ಲಾಸ್ನಲ್ಲಿ. ಅದರಲ್ಲಿ ನೀವು ಯೂಸ್ ದಿಸ್ ಫಾರ್ಮುಲಾ ಫೈನಲ್ ವೆಲಾಸಿಟಿಗೆ ವಿ ಈಕ್ವಲ್ಸ್ ಟು V0 ಪ್ಲಸ್ ಎ ಟಿ. V0 ಆದರೂ ಬರೀಬೋದು, ಯು ಆದರೂ ಬರೀಬೋದು. ಇಲ್ಲಿ V0 ಈಕ್ವಲ್ಸ್ ಟು ಯು ಈಕ್ವಲ್ಸ್ ಟು 0 ಬಿಕಾಸ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಸೊ ವಿ ಎ ಟಿ ವಾಟ್ ಈಸ್ ಎ 0.5 ಇಂಟು ವಾಟ್ ಈಸ್ ಟೈಮ್ ಈಸ್ 1200 seconds. ಅಗೇನ್ ನೋಡಿ, ಇದು 5 ಮಾಡಿಕೊಂಡ್ರೆ 1 0 ಹೋಯಿತು. ಸೊ 12 5s 60. ಸೊ 60 ರೈಟ್, ಇನ್ನೊಂದು 0 600 meter per second. ಬೈ ದಿ ಟೈಮ್ ಇಟ್ ರೀಚಸ್ 360 kilometers, ಕಂಟಿನ್ಯೂಸ್ ಆಗಿ ವೆಲಾಸಿಟಿ ಇನ್ಕ್ರೀಸ್ ಆಗಿ ನೋಡಿ. ಪವರ್ ಆಫ್ ಆಕ್ಸಲರೇಷನ್ ಪ್ರತಿ ಸೆಕೆಂಡ್ಗೆ 0.5 ಮಾತ್ರ ಇನ್ಕ್ರೀಸ್ ಆಗ್ತದೆ, ಬರೀ 0.5 ಹೋಗ್ತಾ 360 kilometers ಹೋಗಿದೆ. 600 meter per second ಇನ್ ಜಸ್ಟ್ 20 minutes. ಪವರ್ ಆಫ್ ಆಕ್ಸಲರೇಷನ್ ರೈಟ್. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ನಾವು ಇದನ್ನು ಒಂದು ಸರಿ ಎಲ್ಲ ಪಾಸ್ ಮಾಡಿ ನೋಡ್ಕೊಳ್ಳಿ ರೈಟ್, ನಾನು ಹೇಗೆ ಮಾಡಿದ್ದೇನೆ. ಈಗ ಇಲ್ಲಿ ಇದೇ ಥರದ್ದು ಯು ಟೇಕ್ ಹೋಮ್ ಅಸೈನ್ಮೆಂಟ್ಸ್ 1 2 ಕೊಡ್ತೀನಿ ನಾನು. ಹೋಮ್ ವರ್ಕ್ ಎಕ್ಸಸೈಸ್ 10 ಆ್ಯಂಡ್ ಎಕ್ಸಸೈಸ್ 11 ರೈಟ್, 11. ಈಗ ನಾನು ಏನು ಮಾಡಿದ್ನೋ ಅದ್ರ ಮೇಲೆ ಈಗ ಇಲ್ಲಿ ಫೈಂಡ್ ನೋಡಿ, ಫೈಂಡ್ ಆಕ್ಸಲರೇಷನ್ ಆಫ್ ಅ ಕಾರ್
at a rest, of a car at rest, of a car at rest, if it attains a speed, car from rest ಬರೆಯೋಣ. ಫ್ರಮ್ ಅಟ್ ರೆಸ್ಟ್ ಅಂದರೆ ರೆಸ್ಟ್ ಆಗಿದ್ದೆಲ್ಲ ಸಾರ್ ಹೋಯಿತು ಹಾಗೆ, ಬಟ್ ಇಲ್ಲಿ ಫ್ರಮ್ ರೆಸ್ಟ್ ಬರೆಯೋಣ. ಫೈಂಡ್ ಕಾರ್ ಆಕ್ಸಲರೇಷನ್ ಆಫ್ ಎ ಕಾರ್ ಫ್ರಮ್ ರೆಸ್ಟ್ ಅಂದ್ರೆ ಅರ್ಥ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಇಫ್ ಇಟ್ ಅಟೈನ್ಸ್ ಅ ಸ್ಪೀಡ್ ಆಫ್ 36 ಕಿಲೋಮೀಟರ್ ಪರ್ ಅವರ್, 36 ಕಿಲೋಮೀಟರ್ ಪರ್ ಅವರ್ ಇನ್ ಅವ್ರೇನು ಆಕ್ಸಲರೇಷನ್ ಕೇಳ್ತಾರಲ್ವ, ಇನ್ 5 minutes. ಸ್ಟೂಡೆಂಟ್ಸ್, ಆಸ್ ಐ ಟೋಲ್ಡ್ ಯು, SI units. Kilometer per hour must be in meter per second and 5 minutes must be in seconds. ಒಂದು ಇನ್ನೊಂದು ಎಕ್ಸಾಂಪಲ್ 11 ನೋಡೋಣ. ಫೈಂಡ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಕಾರ್ if it moves for a time of half hour. ಅವರ್ನ ನೀವೇನು ಮಾಡ್ಕೋಬೇಕು, ಸೆಕೆಂಡ್ಸ್, 3600 ಹಾಫ್ ಅವರ್ಸ್ ವಿತ್ ಆ್ಯನ್ ಆಕ್ಸಲರೇಷನ್ ಅಂದರೆ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗೋದು 1/2 ಮೀಟ್ರ್ ಪರ್, ನಾನು 1/4 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ತುಂಬ ಈಸಿ, ಎರಡಕ್ಕೂ ಸೇಮ್. ಇದಕ್ಕೆ ರಿಲೇಷನ್ನು V = V0 + ET ಹಿಂಟು ನಾವು ಕೊಡ್ತಿರೋದು. ಈಸಿ, ನೋಡೋಣ ಯಾರು ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಹಿಂಟ್ ಏನು ಕೊಡ್ತೀನಿ ನಾನು, S = UT + ½ AT ಸ್ಕ್ವೇರ್. ಸೊ ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್. ಇದು ಮಾಡ್ತಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳಿಗೆ ವಿಲ್ ಮೂವ್ ಆನ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ.